ಕಮಿಟಿ ಅವ್ರದಾರ ಇಲ್ಲಿ ವಿಷಯ ಮಾಡಿದ್ದೇನಪ್ಪ ಮೋಕ್ಷಿತ ಮೇಳವ್ರು ಅಂದ್ರೆ 7 ತಿನಿ ಹಿಡ್ಕೊಂಡ ಸೊನ್ನಾರಿಸಿದ್ದ ಆಲಕರಾಯ ಪಾಲಕರಾಯ ದೀಪಕರಾಯ ಇವ್ರು ಎಲ್ಲರಿಗೂ ಗುರುವಾಗಿದ್ದ. ಈಗ ಬಂದ ಜಕ್ಕಪ್ಪ ಬರಮ ದೇವ್ರ ಯಾಕೆ ಗುರು ಮಾಡ್ಕೊಂಡ, ಮಾಳಪ್ಪ ಬೀರಪ್ಪನ ಯಾಕೆ ಗುರುವಿನ ಮಾಡ್ಕೊಂಡ ಅಂತ ಕೇಳ್ರಿ. ವಾಣೇಶ್ವರದ ಐತಂದು ಪೈತಂದು ಏನು ಕೇಳ್ರಿ ಅವ್ರ ಯಾಕೆ ಇವ್ರನ್ನ ಗುರುವಿನ ಮಾಡ್ಕೊಂಡ್ರಿ. ಇವ್ರ ಅಂತ ಗುರು ಇರಾಕಲೆ ಇವ್ರನ್ನ ಯಾಕೆ ಗುರುವಿನ ಮಾಡ್ಕೊಂಡ್ರು ಅಂತ ಕೇಳ್ರಿ. ವಿಷಯ ಹೋತ್ರಿ ವಾಣೇಶ್ವರದ ಐತಂದು ವಿಷಯ ಕಟ್ಟ ಉತ್ತರ ಕೊಡ್ರಿ. ಮುಗಿದಿಂದ ಬರ್ಬೇಕು ನೀವು, ಮುಗಿಲಾರ್ದ ಬರ್ಲಾಕ್ ಹೋಗ್ಬೇಡ್ರಿ. ಮುಗಿದಿಂದ ನಮ್ದು ಆಗತ್ತೆ ಅಂದ್ರೆ ನಾವು ಕೂತಿಂದ ಬಂದ ನೀವು ಜಡ್ಜ್ಮೆಂಟ್ ಕೊಡ್ರಿ. ದೇವರ ಗೆಳೆಯ ಬಪ್ಪಣ್ಣ ಮೊದಲು ಮಾಳಿಂಗರಾಯಣ ಅವತಾರ, ಆ ನಂತರ ನಾನು ಲಿಂಗ ಬೀರಣ್ಣ ದೇವರನ್ನ ಗುರುವಿನ ಮಾಡ್ಕೋಬೇಕಪ್ಪ ಅಂತ ಕೇಳಿದ್ರೆ 12 3 ಪಟ್ಟಿನ ಮೇಲೆ ನನ್ನ 36 ವರ್ಷ ನನ್ನ ನಿನ್ನ ಭೇಟಿ ಗುರುವೆ ಅಂತೇಳಿ ಕಂಬಾರ ಕಾಳಣ್ಣನ ಕುಳಿಮಿ ಒಳಗೆ ಆಹುತಿಯಾಗಿ ಮಾಳಿಂಗರಾಯ ಆಹುತಿಯಾಗಿ 3 ಪಟ್ಟಿನ ಮೇಲೆ ನಿನ್ನ ಶಿಷ್ಯ ಆಗಿ ಹುಟ್ಟು ಬರ್ತೇಳಿ ಅವತ್ತಿನ ನೋಡ್ಕೊಂಡು ಇವತ್ತಿನವರೆಗೆ ಲಿಂಗ ಬೀರಣ್ಣ ದೇವರಿಗೆ ಸಿದ್ಧ ಮಾಳಿಂಗರಾಯ ಶಿಷ್ಯ ಆಗ್ಯಾನ. ಸುಳ್ಳು ಏನು ಕರೆ ಇರ್ಲಿ ನಾವು ಹಿಂದಿನ ಕರಿ ನಾವು ಕಾಕಂಡಿಗೆ ಹೆಂಗ್ ಜಡ್ಜ್ಮೆಂಟ್ ಕೊಡಕ್ ಬಂದಲ್ಲ. ಉದಾಹರಣೆ ಕೊಡೋಣ, ದೈತನ ಉದಾಹರಣೆ ಕೊಡಬೇಡ. ದೂರ ಹೋಗತ್ತೆ, ಯಾರು ಗದ್ದಲ ಮಾಡ್ಬೇಡ್ರಿ. ಆಟದಾಗ ಏನಾರ ಬಿದ್ದಂಗ ತೋಟದೊಳಗೆ ಏನೋ ಆಗೋದಿಲ್ಲ. ನಿಮ್ಮ ತೋಟದೊಳಗ ನೀವು ಹಿಂಗೆ ದಣಿಗೆ ಮಾಡಿದ್ರಿ ಅಂತ ನಿಮ್ಮಲ್ಲಿ ದಣಿಗೆ ಆಗೋದು. ಅದು ನಾವೇನ್ ಮಾಡೋದು, ನೀವು ಮೊದಲು ಎಲ್ಲ ಮಾತಾಡ್ಕೊಂಡ ಒಬ್ಬರ ಇಟ್ಟ ನಿಮಿಷ ಮಾತಾಡ್ತಮ್ಮ 2 ನಾಳಿಗೆ ಹೇಳಿದ್ರೆ ಬರೋಬ್ಬರಿ ಆಕತ್ತೆ. ಅದನ್ನು ಹೇಳಿವು ನಮ್ದಲ್ಲಿ ಬ್ಯಾಡದ್ರ ಬಿಟ್ಟು ಬರ್ತೀವಿ ಬಿಡ್ಲಿ, ಏನ್ ಹರ್ಕತ್ತೈತಿ. ಇರ್ಲಿ ಬಿಡ ಬಂಗಾರಿ ಬಿಡ್ರಿ. ಹೊಡಿ 9 ಹೋಗ್ಲಿ ಮುಷಿನ ಪ್ರಶ್ನೆ ಕೇಳ್ತಾರಲ್ರಿ. ನಾಟಕ ಅಲ್ಲಿಗೆ ಹೋಗುದ್ರಿ ಬಾಳ ಮಾತು ಮಾತಾಡಂಗಿಲ್ರಿ. ಇಲ್ಲ ಒಂದ್ ನುಡಿ ಒಮ್ಮೆ ಹಾಡುದು ನೀವು ಈಗ ಒಮ್ಮೆ ಹಾಡ್ರಿ ಅದರಿ. ಮತ್ತ ಅವ್ರ ಏನ್ ಕೇಳ್ತಾರಲ್ರಿ, ನೀವು ನಾಟಕ ಅಲ್ಲಿಗೆ ಹೋಗುದ. ಓಕೆ ಏನ್ರಿ ನಾವ್ ಅಲ್ಲಿಗೆ ಹೋಗಿದ್ರಿ, ನೀವ್ ಅಡಿಗೆ ಮಾಡ್ಲಕತ್ತೀರಿ. ನಾವ್ ಎಲ್ಲಿ ಹೋಗಿಲ್ರಿ. ಮಂಟ್ರಿಗೆ ಬರ್ಬೇಕಾದ್ರೆ ಮೊದಲು ಹತ್ತಲ್ಲ, ನೀವು ಡೈರೆಕ್ಟ್ ಇಲ್ಲೇ ಬಂದಿಲ್ರಿ. ಹೆಲಿಕಾಪ್ಟರ್ ಇಲ್ರಿ ಅಂತೇಕ ಮತ್ತ ಮೊದಲು ದಾಟಿ ಹೆಲಿಕಾಪ್ಟರ್ ತಂದಿನ ನೀವ ಅಡಿಗೆ ಮಾಡ್ಲಕತ್ತೀರಿ. ನಾವು ಮೊದಲ ನಿಮ್ಗೆ ಯಾಕೆ ಹೇಳಿದ್ವಿ, ಇಟ್ಟ ನಿಮಿಷ ಮಾತಾಡಪ್ಪ ನೀವು ಮರಗಾಯಿ ಕೊಟ್ಟಿದ್ರು ಲೆಕ್ಕಕ್ಕೆ ಹೋಗ್ತಿತ್ತೇನ್ರಿ. ಮಂಟ್ರಿಗೆ ಬರ್ಬೇಕಾದ್ರೆ ಕಿನಾಲು ಹತ್ತದ. ನಾವೆಲ್ಲಿ ನಿಮ್ಗೆ ಅರ್ಧ ತಾಸು ಮಾತಾಡಿದ್ರಿ ಹೇಳ್ರಿ. ಸಾರಾಂಶಕತಿ ಹಂಗ ಏನದ ಹೆಂಗದ ಬಂದಂದ್ರ 4 ಮಂದಿ ಹೆಚ್ಚಾಗ 2 ಮಾತು ಹೇಳುದು ಅಷ್ಟು ನೋಡಿ. ಇಷ್ಟ ಹಿಂಗೆ ಹೇಳ್ರಿ. ಚೀಪ್ ಆ್ಯಂಡ್ ರೇಟ್ನ್ಯಾಗ ದೊಡ್ಡ ಮಟ್ಟ ಜಾಗೃತಿ ಪೂರ ಅದಕ್ಕೆ ಅಂದಾರೆ ಹುಲಿಜಂತಿ ಊರ. ಹೌದು ಜಗದಕ್ಕ ಜಾಗೃತಿ ಜಾಗೃತಿ ಪೂರ ಅದಕ್ಕೆ ಅಂದಾರೆ ಹುಲಿಜಂತಿ ಊರ. ಮೊದಲಿಗಿತ್ತು ಜತ್ತಿ ನಾರಾಯಣ ಪೂರ ದರೋಳಿ ಹುಲಿಜಂತಿ ಅಡವತ್ ಮುತ್ತಾರ ಊರ. ಹೌದು ಹುಲಿಜಂತಾಗ ಒಂದು ವಿಶೇಷ ಸೂಚನೆ ಹೆಂಗೈತಿ ಅಂತ ಕೇಳಿದ್ರ ಏನೈತಿ. ಹುಲಿಜಂತಾಗ ಹುರಿದು ಉಡಾನ ಕಟ್ಟಿ ಮಾಳಿಗ್ರನ್ ಪಲ್ಲಕ್ಕಿ ಮಲಮಗನ ಹುರಿದು ಕೋಟ್ಯಾನ ಕಟ್ಟಿ ಎಡಮಗನ ಹುರಿದು ಚುಚ್ಚಿ ಕಟ್ಟಿ ಬಬ್ಬುಲಿ ಒಣದಾಗ ಹುರಿದು ಹೋಮದ ಕಟ್ಟಿ ಚಿಂಚಿನಾಗ ಹುರಿದು ಕೀಲ ಕಟ್ಟಿ ಕೋಣೂರಾಗ ಹುರಿದು ಸದರಗಟ್ಟಿ 700 ಬ್ಯಾಡರ್ನ ನಪ್ಪ ಕಡದ ಕಟ್ಸಿದ್ದ ರುದ್ರಗಟ್ಟಿ ಅಂತ ಹೇಳ್ತಾರಲ್ರಿಪ್ಪ. ಸೊಲ್ಲಾಪುರ ಜಿಲ್ಲಾ ಮಂಗಳವಾಡಿ ತಾಲೂಕಿನ 3 ಕಣ್ಣಿನ ಹೊತ್ತಿ ಎಲ್ಲೇ ತಗೊಂಡು ಮುತ್ತ ಒಬ್ಬರಿಗೆ ಗೊತ್ತೈತಿ ಒಬ್ಬರಿಗೆ ಗೊತ್ತಿಲ್ಲ. ಅದಕ್ಕೆ ಬೀಜ ಗುತ್ತಿ ಅಂತ ಹೇಳಿ ಕರೀತಾರ. ಸದ್ಯದಾಗ ಅದನ್ನೇ ಕರೀತಾರ. ಬೀಜ ಗುತ್ತಿ ಮೇಲಾಗ ಬಂಡಿಗೆ ಸಾವಿರ ಭಾಗ್ಯದ ಹಟ್ಟಿತ್ತು. ಬೆಟ್ಟನ್ ಕೆರೆ ಮೇಲೆ ಕಂಚನ್ ಹೋದಂದಾಗ ಮರಿ ಹಟ್ಟಿತ್ತು. ಹೌದು ಆ ಸಿದ್ಧ ಮಾಳಿಗ್ರ ಹಾಲಿಗೆ ಹೋಗಿ ಹೋಗಿ ಮರಿಯನ್ನ ತಾಯಿದ ಮರಿಗಳು ಬಂದು ತಾಯಿನ ಕೂಡ್ತಾವ. ಊರ್ಕ್ ಮರಿಗಳು ಬಂದು ಮಾಳಿಗ್ರನ ಕೈಕಾಲಿಗೆ ಹಾಯ್ತಾವ. ಹೊಟ್ಟಿ ನೋಡಿ ಕುರಿ ಮೇಯಿಸ್ತಾನ, ಬಾಯಿ ನೋಡಿ ಮರಿ ಮೇಯಿಸ್ತಾನ. ಹಟ್ಟಿದ ಮರಿ ಬ್ಯಾಟದಾಗ ಮಾಳಿಗ್ರಾಗ ಮರಿಗಳು ಹರಕಿ ಕೊಡ್ತಾವ. ಇಟ್ಟೆಲ್ಲ ಮೂಕ್ ಪ್ರಾಣಿನ ಸಂರಕ್ಷಣೆ ಮಾಡಿದಂದ್ರೆ ಯಪ್ಪ ಮಾಳಪ್ಪ ನಿನ್ ಪಲ್ಲಕ್ಕಿ ಪಡೆಯ ನಲ್ಲಕ್ಕಿ ಬಾನಾಗಲಿ ಮಾಯಿ ಮೂರ್ತಪ್ಪ ಆಗಲಿ ಒಡ್ಡು ಯಾವಾಗಲಿ ಕಂಚಿನ ಕೈತಾಳಾಗಲಿ ಸಾಲು ಸತ್ಗಾಗಲಿ ಮೇಲ್ ಕಳ್ಸಾಗಲಿ ಏನು ಪಲ್ಲಕ್ಕಿ ಆಗಲಿ ಮಾಳಪ್ಪನಿನ ಹಳ್ಳಿಗೆ ಬಿಳಿಗುಡಿ ಆಗಲಿ ಮಳ್ಳಿ ದಂಡಾಗ ಕೂತು ಮಗನಾಗಿ ಮರಳಿ ಹೋಗ ಮಾಳಪ್ಪ ಅಂತೇಳಿ ಮಾಳಿಗ್ರಾಗ ಮರಿಗಳು ಹರಕಿ ಕೊಟ್ಟಾವ. ಆ 3 ಪಟ್ಟದ ಮಾಡಿ ದೇವ್ರಿಗೆ ಬಪ್ಪನಲ್ಲಿ ಸಿದ್ಧ ಮಾಳಿಗ್ರ ಬಂದು ಗೋಣಿ ಹೆಗ್ಗೇರಿ ಕೆರೆ ಒಳಗೆ ಗುರುವಿನ ಕೂಡ್ಕೊಂಡ. ಆ ಗುರುವಿನ ಕೂಡ್ಕೊಳ್ಳೋಣ. ಅವಾಗ ಏನಾತಪ್ಪ ಅಂತ ಕೇಳಿದ್ರೆ ಮಾಳಿಗ್ರ ಜಕ್ರ ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಆ ಬೀರಪ್ಪನ ಗುರುವಿನ ನೀ ಮಾಡ್ಕೊಂಡ್ರಿ ಅಂದ್ರೆ ಬರಮ ದೇವ್ರ ಗುರುವಿನ ನಾ ಮಾಡ್ಕೊತಪ್ಪ ನಮ್ಮೊಳಗ ಭೇದ ಮಾಡ್ಲಾರ್ದು ಇರೋಣ ಅಂತ ಹೇಳಿ ಅವಾಗ ಏನಕಿ ಜಕ್ರ ಬಂದು ಬರಮ ದೇವ್ರ ಇದನ್ನ ಮಾಡ್ಕೊಂಡ ಅಂತಕ್ಕಂಥದ್ದು ನಮಗೆ ಇಟ್ಟು ಗೊತ್ತಿದ್ದು ನಮಗೈತಿ. ಹೌದು ಇದು ಕೂತಾವ್ರಿಗೆ ಸರಿ ಏನ್ ತಪ್ಪು ನಂದ ಕರೆಕ್ಟ್ ಐತೆ ನಾ ಹೇಳಂಗಿಲ್ಲ. ಹೌದು ಆ ಮುಂದಿನ ಸಂದಿಗೆ ಮಂಟೂರು ಕಣಿ ಮೇಲೆ ಏರಿ ಮರ್ದನ ಮಾಡಿರಬಾರ್ದು. ವಾಯುಗಂಗಾ ಗುಂಚೂರು ತಂದಿರಬಾರ್ದು. ಕರೆಕ್ಟ್ ಐತೆ ಅವ್ರು ಹೇಳಿದ್ರಂದ್ರೆ ಸರಿ.
ಹಾ ಇರ್ಲಿಲ್ಲ ಅಂದ್ರೆ ನಿಮ್ ತಕ್ಕೆ ಏನಾರು ಇತ್ತಂದ್ರೆ ಇದನ್ನ ನೀವು ತಗೊಂಬರಿ, ನಮ್ಮ ಬಾಯಿಲೆ ನಾವು ಏನು ಹೇಳಿದಿಲ್ಲ, ನಮ್ಗೆ ಹೆಂಗ್ ತಿಳಿದತ್ ನಾ ಹೇಳಿವು. ಏನಿಲ್ಲ ಬೇಕಂದ್ರೆ ಕೊಡ್ಲಕ್ ಬರ್ತೈತಿ, ಏನು ಹರ್ಕತ್ತಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಕೈ ಜೋಡಿಸಿ 2ನೇ ಸನ್ನೆ ನಮಸ್ಕಾರಗಳನ್ನು ಸಲ್ಲಿಸಿ ಅದಕ್ಕೆ ಸಿದ್ಧಲಿಂಗ ಕೈ ಒಂದು ಮಾತು ಹಿಂಗೆ ಹೇಳ್ತಾನ. ಏನ್ ಹೇಳ್ತಾನೆಪ್ಪ ಕವಿ? ಹಿರಿಯರನ್ನ ಕಂಡರೆ ಕಿರಿಯರಂತೆ ನಾವು ಎದ್ದ ಮಾಡುವ ಒಂದು ದೊಡ್ಡ ಸಲಾಂ. ದೊಡ್ಡ ಸಲಾಮ. ಹಿರಿಯರನ್ನ ಕಂಡರೆ ಕಿರಿಯರಂತೆ ನಾವು ಎದ್ದ ಮಾಡುವ ಒಂದು ದೊಡ್ಡ ಸಲಾಂ. ದೂರ ಸರದ ಮಾತಾಡಿಪ್ಪ. ಹಗಲ ರಾತ್ರ ಅನ್ನಲ್ಲ ದುಡಿದು ಹೆಂಡರ ಮಕ್ಕಳಿಗೆ ಆಗಿ ಗುಲಾಮ್. ಆಗಿ ಗುಲಾಮ್ ಹೆಂಡ್ರ ಮಕ್ಕಳ. ಮಲ್ಲಿಗೆ ಹೂವಿನಂತ ಮನಸ್ಸ ಮುರಿದರೆ ಪೂಜಾರಿ ಮುತ್ತ ಎಲ್ಲಿಂದ ಹಚ್ಚಾವ ತಂದ ಮಲಾಮ. ಎಲ್ಲಿದ ಹಚ್ಚಾವ ಉಸಿನಿಯ ಮಲಾಮ. ದೇಶ ಆಗ್ಬಾರ್ದೈತಲ್ಲ ಕನಸ ಕಂಡಿದ್ದ ಒಬ್ಬ ಅಬ್ದುಲ್ ಕಲಾಮ ಅಂತ ಹೇಳ್ತಾನ. ಹೌದಲ್ರಿಪ್ಪ. ಎಂತದ್ ಕಂಡಿದ್ರ ಅವ್ರ ಕನಸ? ದೇಶ ವಿದೇಶ ಆಗಬಾರ್ದಂತ ಹೇಳಿ. ನೀವ್ ಎಂತದ್ ಕನಸ ಕಾಣ್ಲಾಕತ್ತೀರಿ? ನಾವ್ರೆ ನಾ ಹೇಳುದ ವಾಲ್ಯಪ್ಪ. ಯಾಕೆ ನಾಚಿಕ್ ಬರ್ತೇನೆ? ಅಲ್ಲಿ ಆಯ್ ಬೇಯಕತ್ತಾಳ ನನ್ನ ನಾಕಡೆ ಹೋಗ್ಬೇಡ. ಹೌದು. ಈಗ ಬಹಳ ಚಂದ ಹಾಡ್ಕಿ ಕೇಳಲಾಕ ಮಂದಿ ತುಂಬಿಕೊಂಡು ಕೂತಾರೆ. ಎದ್ದು ಹೋಗ್ರಿ. ಮತ್ ಕೂತಿರೋರು ಕೂತಾರಪ್ಪ ಕೇಳಕ್ಕ. ಯಾವ ಮಾಸ್ತರ್ ಎಟ್ಟೆಟ್ ಹೆಂಗೈತಿ ಏನೇನೈತಿ ನಾಳೆ ಹಂಗ ಹೆಂಗ ಹಾತಾಡ್ರು ನಾಳೆ ಬೇಸ್ತಾರ ಐತಿ. ಇರ್ಲಿ ಒಂದು ಮಾತು ಹೆಂಗೆ ಹೇಳ್ದೈತಿ ಅಂತ ಕೇಳಿದ್ರ ಏನ್ ಹೇಳದೈತಿ? ಎಲ್ಲರಲ್ಲಿ ಅನುಭವದ ಮಾತೊಂದು ಕಂಡೆ ಪಂಡರಪುರಕ್ಕೆ ಹೋದಂಗ ದಿಂಡೆ. ಪಂಡರಪುರಕ್ಕೆ ಹೋದಂಗ ದಿಂಡೆ. ಎಲ್ಲರಲ್ಲಿ ಅನುಭವದ ಮಾತೊಂದು ಕಂಡೆ ಪಂಡರಪುರಕ್ಕೆ ಹೋದಂಗ ದಿಂಡೆ. ಮೊದಲೇ ಪ್ರಪಂಚ ಎತ್ತಿಲ್ಲದ ಬಂಡೆ ಸರೂರದೊಳಗೆ ಕೋಟಿ ಕಿಂಡೆ ಕಂಡೆ. ಕೋಟಿ ಕಿಂಡಿ ಕಂಡೆ. ತ್ಯಾಗಿ ಬೋಗಿ ರೋಗಿಗೆ ಹಾಕ್ಲಿಲ್ಲ ಕೊಂಡೆ. ನಾನಾ ಅಂದಾಗ ಸಿಕ್ಕಿಲ್ಲ ದಂಡೆ. ಊರ ಓಣಿ ಭಿಕ್ಷಾ ಬೇಡಿ ಲಾಸ್ಟಕ್ಕೆ ನೀ ಉಂಡೆ ಉಸಿನಿಯ ನೀ ಉಂಡೆ ನಾ ಅಂತಕ್ಕಂಥದ್ದು ನಮ್ಮಲ್ಲಿ ತುಂಬ ಗೊತ್ತಂದ್ರ ಲಾಸ್ಟ್ ನೀವು ಉಂಡ ಭಿಕ್ಷಾ ಬೇಡಿ. ಹೇಳ್ತಾರ ಕವಿ ಹಿಂಗ. ಇವೇನು ಚಲೋ ಗೊತ್ತಿಲ್ಲ ನಮಗೆ. ಹೌದು. ಇವತ್ತೊಂದು ಮಾತು ಹೆಂಗೆ ಹೇಳ್ಬೇಕಂತ ಕೇಳಿದ್ರೆ ಇದೇ ನಮ್ಮ ಕಾಕಾರ ಪೂಜಾರಿ ಮಾತಾಡ್ರಿ ಹಿರಿ ಕೆಲವಂತರು. ಹೌದಲ್ರಿಪ್ಪ. ಏನೋ ತೋಡೆ ಮಾತಾಡ್ರಿ. ಹಾಲು ಮತದ ಬದ್ದಲ್ಲ 4 ಮಾತು ಹೇಳಿ 6 ಮಾತಾಡಕ್ಕಿಂತ ಮೊದಲು 3 ಮಾತಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅವ್ರು ಹೇಳಿದ್ರು. 100 ಹಡಿಯುವುದಕ್ಕಿಂತಲೂ ಒಂದು ಮುತ್ತು ಹಡಿಯುವುದು ಲೇಸು ಸರ್ವಜ್ಞ ಅಂದ ನಾವು. ಅದಕ್ಕೆ ನಾವು ಏನು ತಂದ ಟೇ ಇಟ್ಟಿವಪ್ಪ ಅಂತ ಕೇಳಿದ್ರ ಏನಿಪ್ಪ ಮಾತು ನೀವು ಇಟ್ಟ ನಡೆಸ್ರೆ ತೇಳಿ ಹಾಕೊಂಡು ಟೈಮಿಂಗ್ ಹಾಕಿ ಕೊಟ್ಟಿದ್ರ ಅಂದ್ರ ಅದಕ್ಕೆ ಕುಚ್ಬೇನಾಯಿ ಅಂದಾನ ಸಾಹೇಬ್ರು. ಅರ್ಬಿ ಹೋಲಿಸ್ಬೇಕಾದ್ರೆ ಮತ್ತೆ 8 ಮೀಟರ್ ಹತ್ತಂದು ಮಾಪ್ ತಗೊಂಡು ಹೋಗಿ ಟೇಲರ್ ಕೈ ಕೊಟ್ರೆ ಕೆಲಸ ಆಗ್ತೈತಿ. ಹಂಗೆ ಇಲ್ಲಿ ಮಾಪಿಲ್ಲ ಹೊಡುದೈತಿಲ್ಲಿ. ಮಾಪಿಲ್ಲ ಹೋಗ್ಲಾಕ ಬರಂಗಿಲ್ಲ. ಏನೋ ಮಾತಾಡ್ಬೋದು ಒಂದಿಟ್ಟು ಹೆಚ್ಕೊಂಡ್ ಹೋಗೋ ಟೈಮ್ದಾಗ ಪಟ್ನ ಕಟ್ ಮಾಡ್ರಿ ಅಂದ್ರ ನಮಗೆ ಯಾರು ನೆಂಡ್ರದಲ್ಲಿ ಎಲ್ಲರೂ ಒಗ್ಗಾಲಿ ಆಗೋದ. ಓಡು ಕುದುರೆ ಕಾಲ್ ಕಟ್ಟಿ ಮ್ಯಾಲ ಕೂತು ಬಡ್ದಂಗ ಆಕತಿ. ಈಗ ಒಂದು ಮಾತು ಹಾಲು ಮತ್ತದ ಮಾತು ಏನು ಹೇಳದೈತಿ ಅಂತ ಕೇಳಿದ್ರ ಏನ್ ಹೇಳದೈತಿಪ್ಪ? ಜಗತ್ತಕ್ಕ ಜಾಹಿರಾಯ್ತು ಜಾಗೃತಿ ಪೂರ ಅದಕ್ಕೆ ಅಂದಾರು ಹುಲಿಜಂತ ಊರ. ಹೌದು. ಜಗತ್ತಕ್ಕ ಜಾಹಿರಾಯ್ತು ಜಾಗೃತಿ ಪೂರ ಅದಕ್ಕೆ ಅಂದಾರು ಹುಲಿಜಂತ ಊರ. ಮೊದಲಿಗಿತ್ತು ಜತ್ತಿ ನಾರಾಯಣ ಪೂರ ದರೋಳಿ ಹುಲಿಜಂತೆ ಅಡವತ್ ಮುತ್ತಾರ ಊರ. ಹೌದು. ಹುಲಿಜಂತ ಒಂದು ವಿಶೇಷ ಸೂಚನೆ ಹೆಂಗೈತಿ ಅಂತ ಕೇಳಿದ್ರ ಏನೈತಿ? ಹುಲಿಜಂತ ಗುರುದು ಉಡಾನ ಕಾಟಿ ಮಾಳಿಗ್ರನ್ ಪಲ್ಲಕ್ಕಿ ಬಲಮಗನ ಗುರುದು ಕೋಟ್ಯಾನ ಕಾಟಿ ಎಡಮಗನ ಗುರುದು ಚುಚ್ಚಿ ಕಾಟಿ ಬಬ್ಬಲಿ ಒಣದ ಗುರುದು ಹೋಮದ ಕಾಟಿ ಚಿಂಚಿನ ಗುರುದು ಕೀಲ ಕಾಟಿ ಕೋಣೂರ ಗುರುದು ಸದರಗಟ್ಟಿ 700 ಬ್ಯಾಡರ್ನ ನಪ್ಪ ಕಡದ ಕಟ್ಸಿದ್ದ ರುದ್ರಗಟ್ಟಿ ಅಂತ ಹೇಳ್ತಾರಲ್ರಿಪ್ಪ. ಸೊಲ್ಲಾಪುರ ಜಿಲ್ಲಾ ಮಂಗಳವಾಡಿ ತಾಲೂಕಿನ 3 ಕಣ್ಣಿನ ಹೊತ್ತಿ ಎಲ್ಲೈತೆ ಒಂದು ಮುತ್ತ ಒಬ್ಬರಿಗೆ ಗೊತ್ತೈತಿ ಒಬ್ಬರಿಗೆ ಗೊತ್ತಿಲ್ಲ. ಅದಕ್ಕೆ ಬೀಜ ಗುತ್ತಿ ಅಂತ ಹೇಳಿ ಕರೀತಾರ. ಸದ್ಯದಾಗ ಅದನ್ನೇ ಕರೀತಾರ. ಬೀಜ ಗುತ್ತಿ ಮೇಲಾಗ ಬಂಡಿಗೆ ಸಾವಿರ ಭಾಗ್ಯದ ಹಟ್ಟಿತ್ತು. ಬೆಟ್ಟನ್ ಕೆರೆ ಮೇಲೆ ಕಂಚನ್ ಹೋದಂದಾಗ ಮರಿ ಹಟ್ಟಿತ್ತು. ಹೌದು. ಸಿದ್ಧ ಮಾಡಿದ್ರೆ ಹಾಲಿಗೆ ಹೋಗಿ ಹೋಗಿ ಮರಿಯನ್ನ ತಾಯಿದ ಮರಿಗಳು ಬಂದು ತಾಯಿನ ಕೂಡ್ತಾವ. ಊರ್ಕ್ ಮರಿಗಳು ಬಂದು ಮಾಡಿದ್ರೆ ಕೈಕಾಲಿಗೆ ಆಯ್ತಾವ್. ಹೊಟ್ಟಿ ನೋಡಿ ಕುರಿ ಮೇಯಿಸ್ತಾನ, ಬಾಯಿ ನೋಡಿ ಮರಿ ಮೇಯಿಸ್ತಾನ. ಹಟ್ಟಿದ ಮರಿ ಬ್ಯಾಟದಾಗ ಮಾಳಿದ್ರಾಗ ಮರಿಗಳು ಹರಕಿ ಕೊಡ್ತಾವ. ಇಟ್ಟೆಲ್ಲ ಮೂಕ್ ಪ್ರಾಣಿನ ಸಂರಕ್ಷಣೆ ಮಾಡಿದಂದ್ರೆ ಯಪ್ಪ ಮಾಳಪ್ಪ ನಿನ್ನ ಪಲ್ಲಕ್ಕಿ ಪಡೆಯಲ್ಲ ನಲ್ಲಕ್ಕಿ ಬಾನಾಗಲಿ ಮಾಯಿ ಮೂರ್ತಪ್ಪ ಆಗಲಿ ಒಡ್ಡು ಯಾಲ್ಗಾಗಲಿ ಕಂಚನ ಕೈತಾಳಾಗಲಿ ಸಾಲು ಸತ್ಗಾಗಲಿ ಮೇಲ್ ಕಳ್ಸಾಗಲಿ ಏನು ಪಲ್ಲಕ್ಕಿ ಆಗಲಿ ಮಾಳಪ್ಪ ನಿನ್ನ ಹಳ್ಳಿಗೆ ಬಿಳಿಗುಡಿ ಆಗಲಿ ಮಳ್ಳಿ ದಂಡಾಗಿ ಕೂತು ಮದುಮಗಾಗಿ ಮರಳು ಹೋಗೋ ಮಾಳಪ್ಪ ಅಂತೇಳಿ ಮಾಳಿದ್ರಾಗ ಮರಿಗಳು ಹರಕಿ ಕೊಟ್ಟಾವ. ಹೌದು. ನನ್ನ ಅಪ್ಪ ಸಿದ್ಧ ಮಾಳಿದ್ರ ಪಲ್ಲಕ್ಕಿಯಾಗ ಕೂತ ಪದವಿ ಪಡೆದಾನ. 1 2 ಎಂಡ್ರ ಆಗ್ಯಾನ 4 ಮಕ್ಕಳ ಹಡ್ದಾನ ಸಾರ್ವಜನಿಕ ಬಂದು ಉಳಿದೈತಿ. ಈಗ ಎಲ್ಲಿಗೆ ಬಂದು ನಿಂತೈತಿ ಅಂತ ಕೇಳಿದ್ರ ಎಲ್ಲಿಗೆ ಬಂದ್ ನಿಂತೈತಿಪ್ಪ? ಗುರುವಿಗೆ ಯಾಕೆ ಬದಲಾದ್ರ ಅಂತಕ್ಕಂಥದ್ದು ಸನ್ನಿವೇಶ ಬಂದೈತಿ. ಹೌದು. ಅದಕ್ಕೆ ಸಿದ್ಧಲಿಂಗ ಕವಿ ಏನ್ ಹೇಳ್ತಾನಂತ ಕೇಳಿ ಹೇಳ್ತಾನ ಕವಿ ಇದಕ್ಕ
ಬ್ರಾಹ್ಮಣರ ಸಮಾಜದಲ್ಲಿ ಹುಟ್ಟಿ ಗಟ್ಟಿ ಉಳಿದ ಗೋವಿಂದ ಭಟ್ಟ ಎಂತ ದುಷ್ಟ ಶಿಶುನಾಳ ಸರಪಿಗಿರ್ಲಿಲ್ಲ ಬಿಟ್ಟ 609 ಕಳ್ಳರನ್ನ ನಡು ಊರಾಗ ನಿಂದರ್ಸಿ ಸುಟ್ಟ ಬಾಡಾದ ಗಿಡದ ಭಕ್ತಿಲೆ ನಟ್ಟ. ಹೌದು. ಕೆಟ್ಟ ಕಲಿಯುವಾಗ ಬಿಟ್ಟು ಹೋಗದಂಗ ನಮ್ಮನ ಒಳಗೆ ಹೊಡೆದ ಹಾಕ್ಯಾರ ನೆಟ್ಟ ಮಚ್ಚಿಲೆ ಹೊಡೆದು ಹೇಳಂದನು ಹೊಲಸರ ಅಂಡಿಗೆ ಅದು ಪೆಟ್ಟ. ಎಲ್ಲಿ ಬಾಳತಿ ಮುತ್ತಾನ ಹೊಲಸರಂಡಿ ಎಲ್ಲಿ ಬಾಳತಿಪ್ಪ ಯಾರಿಗೂ ಕೊತ್ತಾರ ಹೊಂದಿಲ್ಲ ನೆತ್ತಾರ ಹೊಂದಿಲ್ಲ. ಕ್ರಾಮ ಕೋದ ಮದ ಮಚ್ಚರ ರೋಗ 6 ಗುಣಗಳು ಅರ್ಸೆಡ್ಗಳು ನಮ್ಮಲ್ಲಿ ಹೊಲಸರ ಅಂಡಾರ ಹೊಡೆದು ಓಡಿಸಿದ್ವಿ ಅಂದ್ರ ಶಿಶುನಾಳ ಸರಿಪುರ ಹೇಳ್ಯಾರ ಹಿಂಗ. ಇದಕ್ಕೆ ಗುರುನು ಆಗ್ಲಕ್ ಬರ್ತೈತಿ, ಶಿಷ್ಯನೂ ಆಗ್ಲಕ್ ಬರ್ತೈತಿ, ಮುಂದೆ ಹೋಗಿ ದಿವಸ ಮುಕ್ತಿಗೂ ಹೋಗ್ಲಾಕ್ ಬರ್ತೈತಿ ಕೇಳ ನಾವು. ಒಂದು ದಿವಸ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಗೋವಿಂದ ಭಟ್ರು ಏನ್ ಮಾಡಿದ್ರ ಅಂತ ಕೇಳಿದ್ರ ಏನ್ರಿಪ್ಪ ಒಂದು ಮಠದೊಳಗೆ 25ರಿಂದ 30 ಮಂದಿ ಶಿಷ್ಯರು ಗೋವಿಂದ ಭಟ್ರ ಮಠದಾಗ ಶಿಷ್ಯರು ಇದ್ರು. ಆ ಶಿಷ್ಯರು ಇದ್ದ ಟೈಮ್ದಾಗ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಗೋವಿಂದ ಭಟ್ರದು ದಿನಪರ್ತಿ ಅರಿವಿ ಹೋಗೋದಾಗ್ತಿದ್ರು, ಉಂಡಿಗೆ ತಾಡ್ ತೊಳಿತಿದ್ರು, ಅವ್ರ ಕೈಕಾಲು ಓದ್ತಿದ್ರು. ಅವ್ರ ಸಂರಕ್ಷಣೆ ಮಠದಾಗ 25ರಿಂದ 30 ವರ್ಷ ಸೇವೆ ಮಾಡಿದ್ರು. ಇಟ್ಟು ಎಲ್ಲ ಮನೆ ಶಿಶು ಮಕ್ಕಳು ಅದಾರ. ಅವ್ರು ಯಾರ್ಯಾರು ಎಷ್ಟೊತ್ತು ಭಕ್ತಿ ಅದಾರ ನೋಡ್ಬೇಕು, ಎಷ್ಟೊತ್ತು ಪ್ರೀತಿ ಪ್ರೇಮ ಇಟ್ಟಾರ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಎಲ್ಲ ಕೂತಿರ್ತಕ್ಕಂತ ಶಿಶು ಮಕ್ಕಳಿಗೆ ಪಾದಯಾತ್ರ ಎಬ್ಸಿದ್ರು. ಇವತ್ತು ಮೂಸಿಂತ ಪಾದಯಾತ್ರ ಹೋಗ್ಬೇಕಾಗತ್ತೆ ಅಂತ ಕೇಳಿದ್ರು. ಆಚ ಕಡೆನೂ ನದಿ ಇತ್ತು, ಈಚೆ ಕಡೆನೂ ನದಿ ಇತ್ತು. ನಾಟ್ಯ ನಡ್ಬರ್ಕ 3 ಗಂಟೆ ಕಡ್ದು ಒಟ್ಟಿದ್ರು. ಆ 3 ಗಂಟೆ ಕಡ್ದು ಒಟ್ಟಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರು. ಯಾರು ಬರೋರೆಲ್ಲ ಇವತ್ತು ಪಾದಯಾತ್ರ ಹೋಗೋಣ ನಡ್ರಿಪ್ಪ ಅಂತ ಕೇಳಿದ್ರು. ಯಾಕೆ ಅಂದ್ರತ್ತೆ ಎಲ್ಲಾರು ಸಜ್ಜಾಗಿ ಬಂದ್ರು. ಅವತ್ತ ಶಿಶುನಾಳ ಸರಿಂ ಸಾಹೇಬ್ ಸುಲಕ್ ಬಂದಿದ್ರು. ನಾನು ಬರ್ತೇನ್ರಿ ಅಪ್ಪ ಅಂದ್ರತ್ತೆ. ಯಾರು ಬರ್ತಾರಪ್ಪ ನೀನು ಬಾಲ ಅಂತ ಹೇಳಿದ್ರು. ಎಲ್ಲಾರು ಸಾಗಿ ಹೋಗುವಾಗ 3 ಗಂಟೆ ಹೋಗಿ ಏನ್ ಮಾಡಿದ್ರ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಪೋರ್ ಮುಂದೆ ಇದ್ರಲ್ಲ ಗೋವಿಂದ ಭಟ್ರ ಅವ್ರ ಕಾಲಾಗ ಕಟ್ಟಿಗೆ ಪಾದರಾಕ್ಷಿ ಇದ್ದೋತ್ ಮತ್ತೆ. ಹೌದಲ್ಲಿಪ್ಪ ಆ ಕಟ್ಟಿಗೆ ಪಾದರಾಕ್ಷಿ ಇಟ್ಟು 3 ಗಂಟದ ಮೇಲೆ ಕಾಲಿಟ್ಟು ಪಾದರಾಕ್ಷಿ ಅಲ್ಲೇ ಬಿಟ್ಟು ದಾಟಿ ಹಚ್ಚ ಕಡೆ ಹೋದ್ರ ಅವ್ರು ಗುರುಗಳು ಹಚ್ಚ ಕಡೆ ದಾಟಿ ಹೋದ್ರು. ಶಿಷ್ಯರ್ನ ಎಲ್ಲಾರು ಕರೆದ್ರು. ಅವ್ರು ಏನತ್ತ ಬಾ ಮಾಳ ಪೂಜಾರಿ ಅಂತ ಕರೆದ್ರು, ಬಾ ಎಲ್ಲಪ್ಪನ ಅಂತ ಕರೆದ್ರು, ಬಾ ಇಟ್ಟಲ್ಲ ಅಂತ ಕೇಳಿದ್ರು. ಕೊತ್ತವ್ರನ್ನೆಲ್ಲ ಕರೆದ್ರಲ್ಲ ಶಿಶು ಮಕ್ಳು 30 ವರ್ಷ ಮಠದಾಗ ಸೇವೆ ಮಾಡಿದ್ರಲ್ಲ ಎಲ್ಲಾರನು ಕರೆದ್ರು. ಅವ್ರು ಒಂದು ಮಾತು ಹೇಳಿದ್ರು. ಏನತ್ತ ಇಲ್ರಿ ಬರ್ಬೇಕತ್ತೀರಿ ಅಪ್ಪಾರ ಮತ್ತ ಕಾಲಿಗೆ ಮೂಳು ಚೂಸ್ತಾವ್ರಿ ಅಲ್ಲಿ ಹೆಂಗ ದಾಟಿ ಬರೋದ್ರಿ ಅಂದ್ರ ಅವ್ರು. ಅವಾಗ ಗೋವಿಂದ ಭಟ್ರು ಗುರುಗಳು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ನನ್ನ ಕಾಲಾಗ ಇರ್ತಕ್ಕಂತ ಕಟ್ಟಿಗೆ ಅಂಗಿ ಅಲ್ಲಿ ಬಿಟ್ಟೈತಿ ಅದ್ರ ಮ್ಯಾಲ ಕಾಲಿಟ್ಟು ದಾಟಿ ಹಚ್ಕಡೆ ಬರ್ರಿ ಅವನೇನ್ ತರ್ಲಕ್ ಹೋಗ್ಬಾರ್ರಿ ಅಂದ್ರ ಅವ್ರು. ಅವಾಗ ಪ್ರೀತಿ ಪ್ರೇಮದ ಶಿಶು ಮಕ್ಕಳು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ ಇಲ್ರಿಪ್ಪ ನಿಮ್ಮ ಪಾದರಾಕ್ಷಿ ಮೇಲೆ ನಾವು ಕಾಲಿ ಇಟ್ಟೇಂದ್ರ ನಿಮ್ಮ ಕಾಲಿ ಮೇಲೆ ಕಾಲಿ ಇಟ್ಟಂಗತ್ರಿ ನಾವ್ ಅಲ್ಲಿ ಬರಂಗಿಲ್ರಿ ಅಂತ ಹೇಳಿದ್ರ ಅವಾಗ ಎಲ್ಲಾರನು ಕೈ ಮಾಡಿ ಕರೆದ್ರು, ಕೈ ಮುಗಿದು ಕರೆದ್ರು, ಎಲ್ಲಾರು ಕರೆದ್ರು, ಯಾರು ಬರ್ಲಿಲ್ಲ. ಅವಾಗ ಯಾರು ಬಂದ್ರು ಸರೀಫ್ ಸಾಹೇಬ್ ಅಂತಕ್ಕಂತ ಒಬ್ರು ಹೋಗಿದ್ರು. ಶಿಶುನಾಳ ಸರಿಪುರ ಇದ್ರು. ನೇರ ಬಾರೋ ಸರಿಪ ಅಂದ್ರು. ಅವಾಗ ಹೋಗ್ರಿಪ್ಪ ನಾವ್ ಏನ್ ಮಾಡಿದ್ ಕೇಳಿದ್ರೆ ಕಟ್ಟಿಗೆ ಪಾದರಾಕ್ಷಿ ಮೇಲೆ ಕಾಲಿ ಇಟ್ಟು ದಾಟಿ ಹೋಗಿ ಗೋವಿಂದ ಭಟ್ರನ್ ತೆಕ್ಕಿ ಆದತ್ ಮುಟ್ಟ. ಹೌದು ಇವ್ರು ಹೇಳಿದ್ರತ್ ಏನ್ 20-30 ಮಂದಿ ಶಿಶು ಮಕ್ಕಳು ಇದ್ರಲ್ಲ 20-30 ವರ್ಷ ಸೇವೆ ಮಾಡಿದವ್ರು. ಏನ್ರಿ ಗೋವಿಂದ ಭಟ್ರ ತೆಲಿಗಿಲಿ ಕೆಟ್ಟತ್ತೆ ನೋಡಂದ್ರತ್ತ ಅವ್ರು. ಹೌದು 25-30 ವರ್ಷ ಮಠದಾಗ ಅವ್ರು ಹೇಳಿದೆಲ್ಲ ಸೇವೆ ಮಾಡೇವಿ. ಇವತ್ತ ಇಸ್ಲಾಂ ಧರ್ಮದಾಗ ಬಂದಿರ್ತಕ್ಕಂಥ ಸರೀಫ್ ಸಾಹೇಬ್ ನಮ್ಮ ಶಿಶು ಮಕ್ಕಳ ತರದ್ರು ತೆಲಿಗಿಲಿ ಕೆಟ್ಟತ್ತೆ ನೋಡ್ರತ್ತ. ಅವಾಗ ನಕ್ಕೊತ್ತೊಂದು ಮಾತು ಹೇಳಿದ್ರತ್ತ ಅವ್ರು ಗೋವಿಂದ ಭಟ್ರು. ಏನತ್ತ ನಾ ಕರೆದಿರ್ತಕ್ಕಂಥ ಪಾದರಾಕ್ಷಿ ಮೇಲೆ ಕಾಲಿಟ್ಟು ಬಂದ್ರೆ ಕಾಲು ತೊಯ್ದಾಗತ್ತೆ ಅಂದ್ರಲ್ಲ. ನಾ ಕರೆದಿರ್ತಕ್ಕಂಥ ನಾಲ್ಗಿಲೆ ಕರೆದ್ರೆ ನಾಲ್ಗಿ ಮೇಲೆ ನೀವು ಕಾಲಿಟ್ಟಂಗ ಬರ್ಲಿಲ್ಲ ಅಂದ್ರ ಏನಿಲ್ಲತ್ತರ ಹೌದಲ್ಲಿಪ್ಪ. ಅದ್ರ ಸಲುವಾಗಿ ದಾಟಿ ಬಂದಾರತ್ತೆ ಶಿಶು ಮಕ್ಕಳ ಎತ್ತಿ ಮುತ್ತಾಡ್ಬೇಕಂತ ಹೇಳಿರತ್ತಾರ. ಹೌದು ಅದ್ರ ಸಲುವಾಗಿ ಗುರು ಶಿಷ್ಯರು ಅದು ಹೆಂಗ್ ನಡೆದೈತಿಪ್ಪ ಅಂತ ಕೇಳಿದ್ರ ಹೆಂಗ ನಡೆದೈತಿಪ್ಪ ಸರ್ಜೋಡಿ ಕಲಾವಂತರು ದೈವದ ಅಪ್ಪಣೆ ತಗೊಂಡು ನಮಗೊಂದು 2 ಪ್ರಶ್ನೆ ಕೇಳ್ಯಾರ. ಏನ್ ಕೇಳ್ಯಾರ ಪ್ರಶ್ನೆ? ಈ ದೈವದ ಮುಂದೆ ಮಾತು ಹೇಳ್ಬೇಕಾಗಿದ್ದು ಏನಪ್ಪ ಅಂತ ಕೇಳಿದ್ರೆ ಮತ್ತ ನಮಗ ಭಗವಂತ ಬುದ್ಧಿ ಕೊಟ್ಟಟ್ಟು ನಾವು ಇವತ್ತು ಹೇಳೋದೈತಿ. ಸರಿ ಅಂದ್ರೆ ಕುತ್ತಾರ ಬರೀ ಕೈಲೇ ಚಪ್ಪಲಿಗೆ ಬಡಿದೈತಿ. ಇವ್ರು ಉತ್ತರ ಅಲ್ಲ ಅಂದ್ರೆ ಪ್ರಶ್ನೆ ಮಾಡಿದವ್ರು ಲೇಖ ತಂದು ದೈವದವ್ರ ಮುಂದೆ ತೋರಿಸ್ಬೇಕಾಗಿತ್ತು. ಅವ್ರು ಹೇಳ್ತಾರ. ಅವ್ರು ಹೆಂಗ ತಿನ್ಬೇಕಾಗ್ರಿ ಮಾಸ್ತರ್ ಇಲ್ಲಿದಾರೆ ಅವ್ರು ನೋಡ ಇಲ್ಲ ಅವ್ರ ಮಾಸ್ತರ್ ಅಲ್ಲ ಗುರುಗಳು ಅದಾರ. ಹೌದು ಸ್ವಲ್ಪ ತಡ್ರಿ. ಅವ್ರು ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ ಏನ್ ಕೇಳ್ಯಾರಿಪ್ಪ 7 ತಲೆ ಹಿಂದೆ ಸೊನ್ನಾರ ಸಿದ್ಧ ಗುರು ಇದ್ದ. ಸೊನ್ನಾರ ಸಿದ್ಧ ಗುರು ಇದ್ರು ಸುಲೇಖ ಮಾಳಿಗರಾಗ ಬೀರುಗೇರಿ ಯಾಕೆ ಗುರುವಾದ ಹೆಂಗ ಗುರುವಾದ ಚಕ್ರಾಗಿ ಬರಮಗೇರಿ ಯಾಕೆ ಗುರುವಾದ. ಇವ್ರ ಗುರುಗಳು ಕೇಳಿದಾಗ ಅವ್ರು ಪ್ರಶ್ನೆ ಮಾಡ್ಯಾರ. ಅವ್ರಿಗೂ ತಪ್ಪಿಲ್ಲ. ಬರ್ತಿತ್ತಂದ್ರ ಬರ್ತೈತಿ ಇಲ್ಲ ಅಂದ್ರೆ ಇಲ್ಲ ಅದನ್ನ ಜಜ್ಮೆಂಟ್ ಕೊಡೋರು ಇವ್ರು ಗಚ್ ಅದಾರ. ಇವತ್ತೊಂದು ಮಾತು ಹೆಂಗ್ ಹೇಳ್ಬೇಕಾಗೈತಿ ಅಂತ ಕೇಳಿದ್ರೆ ನಮಗ್ ಗೊತ್ತಿದ್ದ ಪ್ರಕಾರ ಹೆಂಗ್ರಿಪ್ಪ ಮಾಳಿಗರಾಗ ಬೀರುಗೇರಿ ಹೆಂಗ ಗುರುವಾದಪ್ಪ ಅಂತ ಕೇಳಿದ್ರ
ಏನಿತ್ತು ಮೊದಲಿಗೆ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡುವಾಗ ನೀವು ಗಡ್ಬಡಿಸಬಾರ್ದು. ನೀವು ಎಲ್ಲರೂ ಪೇಚ್ಕೆಟ್ನಾಗ ಹೋಗಿ ಕೇಳಿದ್ರಿ ಅಂದ್ರೆ ಮಗನ ನಾನು ಪ್ಯಾಚ್ ಹುಚ್ಚಬಾರ್ದು. ಅದು ಒಂದು ಮಾತು ಏನ್ ಹೇಳದೈತಿ ಅಂತ ಕೇಳಿದ್ರ ಏನ್ರಿಪ್ಪ ಇದೇ ಮಂಟೂರು ಗ್ರಾಮದೊಳಗೆ ಮಂಟೂರು ಕಲಿ ಮೇಲೆ ಕ್ವಾಣೇಶ್ವರ ದೈತ್ಯ ಮಿಕ್ಕಿ ನಿಂತಿದ್ದ. ಹೌದು ಈ ಮೂಲಿಯೆಲ್ಲ ಹಾಳಿಗಡಿಯಿದ್ದ. ಈ ಮೂಲಿಯೆಲ್ಲ ಹಾಳಿಗಡಿರುವಂತ ಟೈಮ್ದಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಶಿವ ಪಾರ್ವತಿ ಒಂದು ದಿವಸ ಕೂತು ಕೈಲಾಸದಿಂದ ಒಂದು ಕಾಗಿ ಕಳಿಸಿದ್ರು. ಅದನ್ನ ಮರ್ದನ ಮಾಡ್ಲಕ್ ಹೋಗ್ಬೇಕಂತೇಳಿ ಒಂದು ಕಾಗಿ ಕಳಿಸಿದ್ರು. ಹೌದು ಆ ಕಾಗಿಗೆ ಅದನ್ನ ಮಾಡೋದು ಆಗ್ಲಿಲ್ಲ. ಆ ಕಾಗಿಗೆ ಆಗ ಮಾಡ್ಕೊಂಡು ಕಾಗಿ ಹೊಡೆ ಹೋಗಿ ಏನ್ ಹೇಳ್ತಪ್ಪ ಅಂತ ಕೇಳಿದ್ರೆ ನನ್ನಂತವ್ ನನಗೇನ್ ಆಗ್ಲಿಲ್ರಿ, ಅವ್ ಬಾಳ್ ಕೆಟ್ಟ ಬೈತದಾನ, ಬಾಳ ಅದಾನ, ಬರೀ ಅವ್ನು ಕೋಡ್ ಚುಚ್ಚಿದ ಕಾಗಿ ನಂದೊಂದು ಕಣ್ಣು ಹೋಗೈತ್ರಿ ಅಂತ ಹೇಳಿ ಹೋಗಿ ಹೇಳಿದಾಗ ಅವಾಗ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಅವ್ರು ಶಿವ ಏನ್ ಮಾಡಿದ್ ಕೇಳಿದ್ರೆ ನಂದೇಶ್ವರ ಕಳಿಸಿದ್ರು. ಆ ನಂದೇಶ್ವರ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಹಿಂದಕ್ಕೆ ಸರ್ದ ಮುಂದಕ್ಕೆ ಬಂದ ಕೂತಿದ. ದೈತನ ಕೂತಿದಾಗ ಬಸವಣ್ಣ ಪೈಲಿ ಮೊದಲು ಮತ್ತೆ 3 ಕೋಡಿದ್ದು ಆ ಒಂದು ಕೋಡ್ ಕಳಿಸಿ ಬಿಟ್ಟು ಆ ಬಿದ್ದು ಕೋಡ್ ಏನಾತಪ್ಪ ಅಂತ ಕೇಳಿದ್ರೆ ಅದ್ರ ಮುಂದೆ ಹೋಗುತ್ತೆ ನನಗೂ ಆಗಂಗತ್ತೆ ನಂದೇಶ್ವರ ಹಾಳು ತಿರುಗಿ ಹೋದ. ಆ ನಂದೇಶ್ವರ ಹಾಳು ಮಾಡುತ್ತೆ ಶಿವ ಪಾರ್ವತಿ ಕೂತು ಏನ್ ವಿಚಾರ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಜಂಬಿಗೆ ಜಮಖಂಡಿ ನಾಡು ಮಂಟೂರು ಕಲಿ ಮೇಲೆ ಅಂತ ಕ್ವಾಣೇಶ್ವರ ದೈತ ಮಿಕ್ಕಿ ನಿಂತಾನ. ಇದೊಂದು ಮೂಲಿಯೆಲ್ಲ ಹಾಳು ಗಡಿಯಾಕತ್ತಾನ, ಸುತ್ತ ನಾಡೆಲ್ಲ ಹಾಳು ಗಡಿಗೆ ಅಂದ್ರ ಇದು ಎಲ್ಲ ವನವಾಸ ಆಗ್ತೈತೆ ತಿಳ್ಕೊಂಡು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಬೀರ್ ದೇವ್ರನ್ನ ಸಜ್ಜ ಮಾಡಿದ್ರು. ಆ ಬೀರ್ ದೇವ್ರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಮರ್ದನ ಮಾಡ್ಲಕ್ಕೆ ನಾವು ಹೋಗ್ತಾನಂತೇಳಿ ರೆಡಿ ಆದ. ಆ ರೆಡಿ ಆಗಿರ್ತಕ್ಕಂತ ಟೈಮ್ದಾಗ ವಾಯುಗಂಗಾಳ ಗುಮ್ ಚೂರಿ ಹಿಂಗೆಲ್ಲ ಹತ್ತಾರು ಸಾಮಾನುಗಳು ಸಂಗ್ರಹ ಬೇಕಾಗಿದ್ದು ದೈತ್ಯನ ಮರ್ದನ ಮಾಡ್ಲಿಕ್ಕೆ ಮರ್ದನ ಮಾಡ್ಲಕ್ಕೆ ಬೇಕಾಗಿರ್ತಕ್ಕಂಥ ಟೈಮ್ದಾಗ ಕಂಬಾರ ಕಾಳನ್ನ ಕುಲ್ಮಿ ಹಾಕಿದ್ರೆ ಎಲ್ಲ ಸಾಹಿತ್ಯ ಸಜ್ಜ ಮಾಡ್ತಿದ್ದ. ಅವೆಲ್ಲ ನೀರಾಗಿ ಬಸದು ಹೋಗ್ತಿದ್ದು. ಹೌದಲ್ರಿಪ್ಪ ಇಟ್ಟೆಲ್ಲ ಬಸದು ಹೋಗುವಂತ ಟೈಮ್ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ದೇವರಿಗೆ ಬಪ್ಪನ ಬಂದ. ಆ ಕಂಬಾರ ಕಾಳನ ಕುಲ್ಮಿ ಒಳಗೆ ಔತಿ ಆದ. ಆ ಔತಿ ಆಗೋಕ್ಕಿಂತ ಪೈಲಿ ಒಂದು ಮಾತು ಏನು ಕೇಳಿದೆ ಅಂತ ಕೇಳಿದ್ರೆ ನನಗೆ ನಿನಗೆ ಭೇಟಿ ಯಾವಾಗ ಅಂತ ಕೇಳಿದ. ನನಗೆ ನಿನಗೆ ಭೇಟಿ ಯಾವಾಗ ನನಗೆ 3 ಪಟ್ಟದ ಮೇಲೆ ನನಗೆ ನಿನಗೆ ಭೇಟಿ ಅಂತ ಹೇಳಿದ್ರ ಸಲುವಾಗಿ ಆ ಸಿದ್ಧ ಬೀರ್ದೇವ್ರು ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಕಂಬಾರ ಕಾಳನ ಔತಿ ಒಳಗೆ ದೇವ್ರಿಗೆ ಬಪ್ಪನೇನು ಔತಿ ಆದ್ಲ. ಆ ವಾಯುಗಂಗಾಳ ಗುಮ್ ಚೂರಿ ಎಲ್ಲ ತಗೊಂಡು ಬಂದು ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡಿದ. ಆ ಮರ್ದನ ಮಾಡಿದ ಸಲುವಾಗಿ ಮುಂದೆ 3 ಪಟ್ಟದ ಮೇಲೆ ನಂದು ನಿಂದಿಗೆ ಎಂಟನೊಂದು ಮೇಲೆ ಡೋಲಾಜಿಕೇರಿ ಒಳಗ ವಾಡಗೇರಿ ಗುಡ್ದಾಗ ನನ್ನಪ್ಪ ಬೀರ್ದೇವ್ರು ತಪ್ಪ ಮಾಡ್ತಿದ್ದ ಸಾಲಾರ್ದಂತ ಶಿಶುಮಾಗ ಬೇಕಾಗೇನಂತೇಳಿ ಆ 3 ಪಟ್ಟದ ಮೇಲೆ ದೇವ್ರಿಗೆ ಬಪ್ಪನಲ್ಲಿ ಸಿದ್ಧ ಮಾಡಿದ್ರೆ ಬಂದು ಗೋಣಿ ಹೆಗ್ಗೇರಿ ಕೆರೆ ಒಳಗೆ ಗುರುವಿನ ಕೂಡ್ಕೊಂಡ. ಆ ಗುರುವಿನ ಕೂಡ್ಕೊಳ್ಳೋಣ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ ಮಾಳಿಗರಾಯ ಜಕ್ರ ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಆ ಬೀರಪ್ಪನ ಗುರುವಿನ ನೀವ್ ಮಾಡ್ಕೊಂಡ್ರಿ ಅಂದ್ರೆ ಬರಮ ದೇವ್ರ ಗುರುವಿನ ನಾ ಮಾಡ್ಕೋತಪ್ಪ ನಮ್ಮೊಳಗೆ ಭೇದ ಮಾಡ್ಲಾರ್ದು ಇರೋಣ ಅಂತ ಹೇಳಿ ಅವಾಗ ಹೇಳಿಕಿ ಜಕ್ರ ಬಂದು ಬರಮ್ ದೇವ್ರ ಇದನ್ನ ಮಾಡ್ಕೊಂಡ ಅಂತಕ್ಕಂಥದ್ದು ನಮಗೆ ಇಟ್ಟು ಗೊತ್ತಿದ್ದು ನಮಗೈತಿ. ಹೌದು ಇದು ಕೂತಾರಿಗೆ ಸರಿ ಏನ್ ತಪ್ಪು ನಂದ ಕರೆಕ್ಟ್ ಐತೆ ನಾ ಹೇಳಂಗಿಲ್ಲ. ಆ ಮುಂದಿನ ಸಂಧಿಗೆ ಮಂಟೂರು ಕಣಿ ಮೇಲೆ ಮರ್ದನ ಮಾಡಿರಬಾರ್ದು, ವಾಯುಗಂಗಾ ಗುಂಚೂರು ತಂದಿರಬಾರ್ದು. ಕರೆಕ್ಟ್ ಐತೆ ಅವ್ರು ಹೇಳಿದ್ರಂದ್ರೆ ಸರಿ, ಇರ್ಲಿಲ್ಲ ಅಂದ್ರೆ ನಿಮ್ ತಕ್ಕೆ ಮರಿತ್ತಂದ್ರೆ ಇದನ್ನ ನೀವು ತಗೊಂಬರಿ, ನಮ್ಮ ಬಾಯಿಲೆ ನಾವು ಏನು ಹೇಳಿದಿಲ್ಲ, ನಮ್ಗೆ ಹೆಂಗ್ ತಿಳಿದಟ್ ನಾವ್ ಹೇಳಿ ಏನಿಲ್ಲ, ಬೇಕಂದ್ರೆ ಕೊಡ್ಲಕ್ ಬರ್ತೈತಿ, ಏನು ಹರ್ಕತ್ತಿಲ್ಲ. ಕಮಿಟಿ ಅವ್ರದಾರ ಇಲ್ಲಿ ವಿಷಯ ಮಾಡಿದ್ದೇನಪ್ಪ ಅಮೋಕ್ಷಿತ ಮೇಳವ್ರು ಅಂದ್ರೆ 7 ತಿರಿ ಹಿಡ್ಕೊಂಡ ಸೊನ್ನಾರಿಸಿದ್ದ ಆಲಕರಾಯ ಪಾಲಕರಾಯ ದೀಪಕರಾಯ ಇವ್ರು ಎಲ್ಲರಿಗೂ ಗುರುವಾಗಿದ್ದ. ಈಗ ಬಂದ ಜಕ್ಕಪ್ಪ ಬರಮ ದೇವ್ರು ಯಾಕೆ ಗುರು ಮಾಡ್ಕೊಂಡ, ಮಾಳಪ್ಪ ಬೀರಪ್ಪನ ಯಾಕೆ ಗುರುವಿನ ಮಾಡ್ಕೊಂಡ ಅಂತ ಕೇಳ್ರಿ. ವಾಣೇಶ್ವರ ದೈತಂದು ಪೈತಂದು ಏನು ಕೇಳ್ರಿ ಅವ್ರ ಯಾಕೆ ಇವ್ರ ಗುರುವಿನ ಮಾಡ್ಕೊಂಡ್ರಿ, ಇವ್ರ ಅಂತ ಗುರು ಇರಾಕಲೆ ಇವ್ರನ್ನ ಯಾಕೆ ಗುರುವಿನ ಮಾಡ್ಕೊಂಡ್ರು ಅಂತ ಕೇಳ್ರಿ. ವಿಷಯ ಹೋತ್ರಿ ವಾಣೇಶ್ವರ ದೈತಂದು ವಿಷಯ ಕಟ್ಟ ಉತ್ತರ ಕೊಡ್ರಿ. ಮುಗಿದಿಂದ ಬರ್ಬೇಕು ನೀವು, ಮುಗಿಲಾರ್ದ ಬರ್ಲಾಕ್ ಹೋಗ್ಬೇಡ್ರಿ. ಮುಗಿದಿಂದ ನಮ್ದು ಆಗತ್ತೆ ಅಂದ್ರೆ ನಾವು ಕೂತಿಂದ ಬಂದ ನೀವು ಜಡ್ಜ್ಮೆಂಟ್ ಕೊಡ್ರಿ. ದೇವರ ಗೆಳೆಯ ಬಪ್ಪಣ್ಣ ಮೊದಲು ಮಾಳಿಂಗರಾಯಣ ಅವತಾರ, ಆ ನಂತರ ನಾನು ಲಿಂಗ ಬೀರಣ್ಣ ದೇವರನ್ನ ಗುರುವಿನ ಮಾಡ್ಕೋಬೇಕಪ್ಪ ಅಂತ ಕೇಳಿದ್ರೆ 12 3 ಪಟ್ಟಿನ ಮೇಲೆ ನನ್ನ 36 ವರ್ಷ ನನ್ನ ನಿನ್ನ ಭೇಟಿ ಗುರುವಿ ಅಂತೇಳಿ ಕಂಬಾರ ಕಾಳನ್ನ ಕುಳಿಮಿ ಒಳಗೆ ಆಹುತಿಯಾಗಿ ಮಾಳಿಂಗರಾಯ ಆಹುತಿಯಾಗಿ 3 ಪಟ್ಟಿನ ಮೇಲೆ ನಿನ್ನ ಶಿಷ್ಯ ಆಗಿ ಹುಟ್ಟು ಬರ್ತೇಳಿ ಅವತ್ತು ನೋಡ್ಕೊಂಡು ಇವತ್ತಿನವರೆಗೆ ಲಿಂಗ ಬೀರಣ್ಣ ದೇವರಿಗೆ ಸಿದ್ಧ ಮಾಳಿಂಗರಾಯ ಶಿಷ್ಯ ಆಗ್ಯಾನ. ಸುಳ್ಳು ಏನು ಕರೆ ಇರ್ಲಿ ನಾವು ಹಿಂದಿನ ಕರಿ ನಾವು ಕಾಕಂಡಿಗೆ ಹೆಂಗ್ ಜಡ್ಜ್ಮೆಂಟ್ ಕೊಡಕ್ ಬಂದಲ್ಲ. ನಾವು ಉದಾಹರಣೆ ಕೊಡೋಣ, ದೈತನ ಉದಾಹರಣೆ ಕೊಡಬೇಡ ತಾನೆ. ಇಲ್ಲ
ಅದೇನೋ ರೈತರಿಗೆ ಅವ್ರಿಗೆ ಏನೋ ಯಾವ್ದಿರ್ಬೇಕು ಅದೇನೋ ಇವ್ರು ಏನಂತಾರೋ ನಿಮ್ಮ ಅಪ್ಪನು ನೀ ಯಾರ ಮಗ ಅಂದ್ರೆ ನಮ್ಮ ಅಪ್ಪನ ನಿಮ್ಮ ಅಪ್ಪನ ಹೇಳ್ಬ ನೀ ಹೆಂಗ್ ಹುಟ್ಟಿದ ಅಟ್ಟ ಹೇಳತ್ತ ನಾವು ಇರ್ಲಿ ಅವ ಹೇಳಿ ಇದಕ್ಕೆ ಇತಿಹಾಸ ಹೆಂಗಪ್ಪ ಅಂತ ಕೇಳಿದ್ರೆ ಏತಲ್ಲಿ ಹಿಂದೆ ಸೊನ್ನಾರ ಸಿದ್ದಿದ್ದ ಇವ್ರಿಗೆ ಯಾಕೆ ಗುರು ಆಗತ್ ಕೇಳಾರಲ್ಲ ಕಕ್ಕ ಅವ್ರಿಗೆ ಯಾಕೆ ಏನಪ್ಪ ಅದನ್ನ ಕೇಳಕತ್ತೆ ನಾನು ಬೀರದೇವ್ರು ಯಾಕೆ ಗುರು ಆದತ್ತ ನಾವ ದೇವರು ಮಾಳಿಗ ಗುರು ಯಾಕಾದ ಮತ್ತೆ ಏನ್ ಹೇಳಕತ್ತೈತಿ ನನಗೇನ್ ಕಿವಿಗೆ ಕೇಳಿಸ್ತಾವ ಇಲ್ಲ ಅವನ ಹೇಳ್ತಾನೆ ಕೇಳ್ರಿ ನೀವ್ ಹೇಳ್ಬಾ ಮಾರ ಸೊನ್ನಾರ ಸಿದ್ಧ ಗುರು ಅದಾನ ಗುರುಗಳು ಬಾರ್ ಮಂದಿ ಗುರುಗಳು ನಿನಗಿದೆ ಹೇಳ ಎಲ್ಲ ಓದ್ತುದು ಎಲ್ಲ ಮಾಡಿ ಪ್ರೀತಿ ಪ್ರೇಮದ ಗುರುಗಳು ಬೇರೆ ನೀವು ಅರ್ಥ ಮಾಡ್ರಿ ನಮ್ಮ ಕಮಿಟಿ ಹೇಳಂತ ಅದ್ರ ವಿಷಯ ನಾವು ಆಟ ಮಾಡಾಕ್ತಿದ್ರೆ ಅವ್ರು ನೋಡಿ ಮೇಕಿ ಬತ್ತ ಸರಿಪಡಿಸ್ಬೇಕು ಅವರ ಕಮಿಟಿ ಅವ್ರ ಬೇಡ ಮತ್ತೆ ಇದು ಸೋ ಅನ್ಬಿಡ್ದು ಸೋದ ಅಂತ ಹೇಳ್ತೈತಿ ಜಾತ ಕಾಡಿ ಗಂಟ್ಲ ನೋವು ಮಾಡ್ಕೋದು ಬೇಡ ಈಗ ನಾವು ಸರ್ಲೇಡಿಕೆಲ್ಲ ಅಂತ ಅವ್ರಿಗೆ ಕೇಳಿರ್ತಕ್ಕಂಥ ಉತ್ತರ ನಾವು ಹೇಳಕತ್ತಿದ್ದೆ ಅವ್ರು ಗಡ್ಬಡ್ಸ್ ಬರ್ಲಾಕತ್ತಾರ ಬರೋಲಕ್ಕ ಅವ್ರಿಗೆ ನಮ್ಗೆ ತಕರಾರಿಲ್ಲ ಬರ್ಲಿಲ್ಲ 100 ಸೊನ್ನಾರ್ ಸಿದ್ಧನ ಗುರು ಅದಾನ ಅವ್ರಿಗೆ ಅದಾನ ಸೊನ್ನಾರ್ ಸಿದ್ಧನ ಯುವತಲ್ಲಿ ಅಂತ ಗುರು ಅದಾನ ಇವ್ರಿಗೇನು ಬದಲಾಗಿಲ್ಲ ಇವ್ರು ಪಡ್ಕೊಂತದ್ದು ಗುರು ಅದಾನ ಹೌದು ಈಗ ಮನೆ ಗುರುಗಳನ್ನ ಬೇರೆ ಹೆಂಗ ಈಗ ನಮ್ಮ ಮನೆ ಗುರುಗಳ ಮನೆ ದೇವ್ರು ಯಾರಪ್ಪ ಅಂದ್ರೆ ಕಾನೂನು ಕರ್ಸಿದ್ ಮತ್ತೆ ನಮ್ಮ ಮನೆ ದೇವ್ರು ಹೌದು ನೀವು ಪೂಜೆ ಹೋಗಿ ಬಂದ್ರೆ ಅಂದ್ರೆ ನಮ್ಮ ಮನೆ ಗುರುಗಳು ಹೌದು ಈಗ ನಾ ಹಡ್ಕಿಗೆ ಬಂದು ಏನ್ ಹೇಳ್ತಾನೋ ನಿಮ್ಮ ಹೆಸರು ಹೇಳಂಗಿಲ್ಲ ಯಾರ ಹೆಸರು ಹೇಳ್ತೀರಿ ನಾನು ಗುರು ನಾಗೂರು ಲಕ್ಷ್ಮಣ ಅಂತ ಹೇಳ್ತೇನೆ ಹೆಂಗ ಇದು ಪಡ್ಕೊಂಡ್ ಗುರು ದಕ್ಷ ಗುರು ಬೇರೆ ಮೋಕ್ಷ ಗುರು ಬೇರೆ ಗುರುವಿನ ಗುರು ಬೇರೆ ಪರಮ ಗುರು ಬೇರೆ ಹೌದು ಹಿಂಗೆಲ್ಲ ಬಹಳ ಮಂದಿ ಗುರುಗಳು ಅದಾರ ಗುರುವಿನ ಗುರು ಗರ್ಗುರು ಬೇರೆ ಸೋನಾರ್ ಸಿದ್ಧನ ಇವ್ರಿಗೆ ಗುರು ಅದಾನ ಸೋನಾರ್ ಸಿದ್ಧನ ಗರಡಿ ಮನೆಯೊಳಗೆ ಜಕ್ಕಪ್ಪ ಮಾಡಪ್ಪ ಯುದ್ಧ ಬಿದ್ದು ಕಲ್ತಾರ ಅಂತ ಹೇಳಿ ನನ್ನ ಬಾಯಿಲೆ ಎಷ್ಟು ಮಾತಾಡೇನಿ ಅದನ್ನ ಬೇಕಂದ್ರೆ ನಿಮ್ಗೆ ಉತ್ತಾರ ಕೊಡ್ಲಾಕ ಸಾಧ್ಯ ಬನ್ನಿ ಉತ್ತಾರ ಕೊಡ್ತು ಹಂಗ ಮಾತಾಡ್ರಿ ಹತಾರನು ಕೊಡ್ತು ಹತಾರ ಅಂದ್ರೆ ನೀವು ತಗ ಹಿಂಗತ್ತೀರೇನು ನಮ್ದು ಕರೆಯುತ್ತೆ ನಿಮ್ದು ಕರೆಯುತ್ತೆ ಅಂದ್ರೆ ಇವತ್ತು ನಿಮ್ದು ಕರೆ ಮಾತಾಡ್ಬೇಡ ಬಿಟ್ಟು ಬಿಡ ಅಂತ ಹೇಳ್ರಲ್ಲ ಭಾಳ ಅಲ್ರಿ ನಾವು ನೀವು ಫಸ್ಟಿಗೆ ಏನು ಹೇಳಿ ಇಟ್ಟ ನಿಮಿಷ ಮಾತಾಡ್ರಿ ನಿಮ್ಗೆ ಟೈಮಿಗೆ ಹಾಕಿ ಕೊಡ್ರಿ ಅಂತಂದ್ರೆ ನಾವ ಇದ್ರ ಮನೆ ಅವ್ರಿಗೆ ದೂರ ಹೋಗುತ್ತೆ ಯಾರು ಗದ್ದಲ ಮಾಡ್ಬೇಡ್ರಿ ಆಟದಾಗ ಏನಾರ ಬಿದ್ದಂಗ ತೋಟದೊಳಗೆ ಏನೋ ಆಗೋದಿಲ್ಲ ನಿಮ್ಮ ತೋಟದೊಳಗೆ ನೀವು ಹಿಂಗೆ ದಂಡಿಗೆ ಮಾಡಿದ್ರಿ ಅಂದ್ರೆ ನಿಮ್ಮಲ್ಲಿ ದಂಡಿಗೆ ಆಗೋದು ಅದು ನಾವೇನು ಮಾಡೋದು ನೀವು ಮೊದಲು ಎಲ್ಲ ಮಾತಾಡ್ಕೊಂಡು ಒಬ್ಬರ ಇಟ್ಟ ನಿಮಿಷ ಮಾತಾಡ್ತಮ್ಮ ಎರಡು ನಾಲ್ಗೆ ಹೇಳಿದ್ರೆ ಅಂದ್ರೆ ಬರೋಬ್ಬರ ಆಕತ್ತೆ ಅದು ಅದನ್ನು ಹೇಳಿವು ನಮ್ದಲ್ಲಿ ಬ್ಯಾಡದ್ರ ಬಿಟ್ಟು ಬಿಡ್ತೀವಿ ಬಿಡ್ಲಿ ಏನ್ ಹರ್ಕತ್ತೈತಿ ಇರ್ಲಿ ಬಿಡ ಬಂಗಾರಿ ಬಿಡ್ರಿ ಹೊಡಿ 9 ನಮ್ಗೇನಾಗೋದೈತಿ ಹೋಗ್ಲಿ ಮುಷಿನ್ಯ ರ್ಯಾವ್ ಹಲೋ ಕಮಿಟಿ ಅವ್ರ ಪ್ರಶ್ನೆ ಹಾಕ್ರಿ ಅಂದ್ರಪ್ಪ ಅಂದ್ರೆ ಪ್ರಶ್ನೆ ಚಾಲು ಆದ ಗಜಕ ಘರ್ಷಣೆ ನಡೆಯೋವನ ಅಂದ್ರ ಇಬ್ಬರು ಸ್ವಸ್ಥರನ್ನ ತರೋ ಮಟ್ಟ ಖರ್ಚು ಭಾಳ ಮಾಡ್ತೀರಿ ಅದ್ರ ಜಗಳ ಮಾಡಕ್ ಹಚ್ತೀರಿ ನೀವ ಹಚ್ಚಂಗಿಲ್ಲ ಅವ್ರ ಜಗಳ ತಾನೇ ಮಾಡಿರ್ತಾರ ಅದಕ್ಕೆ ನೀವೇನ್ ಮಾಡ್ತೀರಿ ಇಲ್ಲಿ ಕರಿಸ ನೀವ್ಯಾಡು ಪ್ರಶ್ನೆ ಹಾಕಂತೀರಿ ಅಂದ್ರೆ ಹೆಂಗ ಒಂದು ಬುಟ್ಟಿ ಬಾಂಡೆ ನೀತಿಕ್ಕು ಒಂದು ಬುಟ್ಟಿ ಬಾಂಡೆ ನೀತಿಕ್ಕು ಹಂಗ ಅಂದಿಲ್ರಿ ಅವ್ರು ಆಕಿನ ಜುಟ್ಟ ನೀ ಹಿಡಿ ಈಕಿನ ಜುಟ್ಟ ನೀ ಹಿಡಿ ಸ್ವಸ್ಥರಿಗೆ ಹೇಳೋರು ಇದ್ರೊಳಗೆ ಕಮಿಟಿ ಹಿರಿಯರ ಬಹಳ ಶಾಂತತೆ ತಗೋಬೇಕಾಗ್ತೈತಿ ಯಾಕಪ್ಪ ಅಂದ್ರ ಪ್ರಶ್ನೆಕ್ ಮಾಸ್ತರ್ಗಳನ್ನ ಹಚ್ಚಿರಿ ಅಂದ್ರ ಒಂದು ತುಸು ಮಾತು ಹೆಚ್ಚಾಗುವನೆ ಆಗುವೆ ಒಬ್ಬಾಕಿರ ಸೊಸಿ ಕಿಡಿಗೇಡಿ ಇರಕಿನ ಯಾಕಂತ ಕೇಳಿದ್ರ ಎಮ್ಮಿ ನೀರಾಗಿ ಬಿಡಬಾರ್ದು ಹೆಂಗಸರನ್ನ ಸೀರೆ ಅಂಗಡಿಯಾಗಿ ಬಿಡಬಾರ್ದು ಯಾಕ ಡೊಳ್ಳಿನ ಮಾಸ್ತರ್ಗಳ ಕೈಯಾಗ ಮಾಯಕ್ಕೆ ಸಿಗಬಾರದು ಹಿರಿಯರ್ ಮಾತಿದ ಎಮ್ಮಿ ನೀರಾಗಿ ಬಿಡಬಾರ್ದು ಹೆಂಗಸರನ್ನ ಸೀರೆ ಅಂಗಡಿಯಾಗಿ ಬಿಡಬಾರ್ದು ಮಾಸ್ತರ್ಗಳ ಕೈಯಾಗ ಮಾಯಕ್ಕೆ ಸಿಗಬಾರದು ಅಲ್ರಿ ಮೊದಲೇ ಅವ್ರ ಕೈಯಾಗ ಮಾಯಕ್ಕೆ ಸಿಗಬಾರ್ದು ನೀವು ಅಂತದ್ರೊಳಗೆ ಪ್ರಶ್ನೆ ಹಾಕಿರಿ ಅಂದ್ರ ಗಜಕ್ಕ ಕೇಳ್ಯಾರ ಕೇಳ್ತಾರ ನಿಮ್ಗ ಹೆಣ್ಮಕ್ಳು ಅಂಗಡಿಯಾಗ ಬಿಡ್ಬೇಡ ಅಂದ್ರೆ ಕೇಳ್ಯಾರ ಬಿಟ್ರು ಸೀರೆ ಅಂಗಡಿಗೆ ಹೋಗೋ ನಡಿ ಅಂತ ಹೆಣ್ಮಕ್ಳನ್ನ ಕರ್ಕೊಂಡು ಹೋದ ಗಜಕ್ಕ ಅಲ್ಲಿ ಸೀರೆ ಅಂಗಡಿಯಾಗ ನಿಮ್ ಸುಮ್ಮನ್ ಬಿಡ್ತಾರ ಸೀರೆ ಎಳ್ದು ಹೋಗಿತಾರ ಅವ್ರು ಸೀರೆ ತೆಗಿ ಮಳಕಾಲದಾಡಿ ಸೀರೆ ಚಾಪಿ ಸೀರೆ ಅದಕ್ಕ ಇರ್ಲಿ ಕಮಿಟಿ ಅವ್ರು ಯಾರೇ ಬಂದ್ ಕೇಸ ಹಿಂಗ ಮಾಡ್ರಪ್ಪ ಅಂತ ಹೇಳಿದ್ರಿ ಅಂದ್ರ ಚಲೋ ಆಕತ್ ಯಾಕಂತ ಕೇಳಿದ್ರೆ ಸದ್ಯ ಅಮೋಕ್ಷದ ಮೇಳದ ಸಂತತಿ ಅವ್ರ ಕಲಾವಂತರ ಪ್ರಶ್ನೆ ಇವ್ರಿಗೆ ಎರಡು ಹಾಕಿದಾರ ಇನ್ನು ಅವ್ರಿಗೆ ಇವ್ರೇನು ಹಾಕ್ಬೇಕು ಹಾಕ್ಬಾರ್ದು ಸುಮ್ಮ ಹಾಡಬೇಕು
ಹಾಕ್ರಿ ಅಂದ್ರ ಮಾಸ್ತರ್ಗಳು ಎಲ್ಲಿತನ ಮಾತಾಡ್ತಾರ ಅಲ್ಲಿತನ ಸುಮ್ಮ ಕೇಳಬೇಕು. ಇಲ್ಲ 10 ನಿಮಿಷ ಮಾತಾಡ್ರಿ, 10 ನಿಮಿಷದೊಳಗೆ ಬಂದ್ ಮಾಡ್ರಿ ಅಂದ್ರೆ ಮಾಸ್ತರ್ಗಳು ಒಂದು ಪಾಯ ಹಾಕಿ ಕೊಡ್ರಿ. ಇಲ್ಲ ಅವ್ರು ಎಷ್ಟು ಮಾತಾಡ್ತಾರೆ ಮಾತಾಡ್ಲಿ ನೀವು ಸುಮ್ಮ ಕೊಡ್ರಿ. ಟೈಮಿಂಗ್ ಬೋಲಾಜಿ. ಹಾ ಅಂದ್ರೆ ಒಂದ್ ಏನಾರ ಕಮಿಟಿ ಅವ್ರ ನಿರ್ಣಯ ಕೊಡ್ರಿ. 5 ನಿಮಿಷ 6 ನಿಮಿಷ 20 ನಿಮಿಷ ಅರ್ಧ ತಾಸು ನಿಮ್ಮ ಕಮಿಟಿ ಅವ್ರಿಗೆ ಪೀರ್ ನೋಡಿ ಅವ್ರು ಓದ್ಸಲ್ಲ, ಇನ್ನ ಬೆಳವಣಿಗೆ ಅವರು ಓದ್ಸಲ್ಲ. 2 ಮಕ್ಕಳು ಅಷ್ಟೇ. ಅವ್ರಿಗೊಂದ ನಮಗೊಂದ ಮಾಡೋದು ಮಾಡಬೇಡ್ರಿ. ಒಂದು ಮಂದ್ ಕಮಿಟಿ ಅವ್ರ ನಿರ್ಣಯ ಕೊಟ್ರಿ ಅಂದ್ರೆ ಅವರು ಹೆಂಗೆ ಹೋಗ್ತಾರೆ ಹಂಗೆ ಹೋಗ್ತಾರೆ, ನಾವು ಹೆಂಗೆ ಹೋಗ್ತಾರೆ. ಆ ಮಾಸ್ತರ್ ಹೆಂಗ್ ಹೋಗ್ತಾನೆ ಹಂಗೆ ಹೋಗ್ತಾನೆ, ಈ ಮಾಸ್ತರ್ ಹೆಂಗ್ ಹೋಗ್ತಾನೆ ಹಂಗೆ ಹೋಗ್ತಾನೆ. ಬೇಡ, ಹೇಳೋದು ಕೇಳೋದು ಬೇಡ. ಸುಮ್ಮ ಹಾಡ್ರಿ ಅಂದ್ರ ಅವರು ಸುಮ್ಮ ಹಾಡ್ತಾರೆ, ನಾವು ಸುಮ್ಮ. ಅವ್ರ ಮಾಸ್ತರ್ಗಳು ನಾಳೆ ಬೇಸ್ತಾರ ಜೋಪ್ಲ. ಅದಕ್ಕ ದಯವಿಟ್ಟು ಸಭಾ ಎಲ್ಲೂ ಹಾಡಕ್ ಹೋದ್ರೆ ಇಂಥ ಹಿರಿಯರನ್ನ ಎಲ್ಲೂ ನೋಡಿಲ್ಲ ನಾವು. ಯಾಕಂತ ಕೇಳಿದ್ರ ದೊಡ್ಡ ದೊಡ್ಡ ಹಿರಿಯರು ಕೂತಾರ, ದೇವಲೋಕದಾಗ ಸಭಾ ಕೂಡ್ದಂಗ ಹಿರಿಯರು ಕುಂದಿರ್ತಾರ. ಖರೆ ಅಲ್ಲೇ ಹಿಂಗು ಅಡ್ಡಾಗಿ ಬಿಟ್ಟಿರ್ತಾರ. ನೀವು ಹಿಂಗ್ ಕುಂತೀರಿ, ಹಿಂಗ್ ಸಭಾ ಎಲ್ಲೂ ಸಿಗಂಗಿಲ್ಲ ನಮಗ. ಸಭಾ ಭಾಳ ಚಂದ ಕುಂತೀರಿ. ನಾಲ್ಕು ನೋಡಿ ಹೆಂಗ್ ಹೇಳಿ ಇವ್ರನ್ನ ನಡೆಸ್ಕೋಬೇಕು ಅನ್ನುವಂಥದ್ದು ಕಮಿಟಿ ಅವ್ರ ಕೈ ಆಗದ. ಪ್ರಶ್ನೆ ಎಲ್ಲಿ ಅವ್ರೇನ್ ಕೇಳ್ತಾರೆ ಇಲ್ಲಿ ಮಾತಾಡ ಸರ್, ಇಲ್ಲಿ ಮಾತಾಡ. ಅಲ್ಲ ಇಲ್ಲಿ ಕೇಳ್ತಾರೆ ಅವ್ರು ಡೈರೆಕ್ಟ್ ಏನ್ ಪ್ರಶ್ನೆ ಕೇಳ್ತಾರಲ್ರಿ ನಾಟಕ ಅಲ್ಲಿಗೆ ಹೋಗ್ರಿ ಬಾಳ ಮಾತು ಮಾತಾಡಂಗಿಲ್ರಿ. ಇಲ್ಲ ಒಂದ್ ನುಡಿ ಒಮ್ಮೆ ಆಡುದು ನೀವು ಈಗ ಒಮ್ಮೆ ಹಾಡ್ರಿ ಅವರು ಅದರಿ. ಮತ್ತ ಅವ್ರ ಏನ್ ಕೇಳ್ತಾರಲ್ರಿ ನೀವು ನಾಟಕ ಅಲ್ಲಿಗೆ ಹೋಗುದ. ಓಕೆ ಏನ್ರಿ ನಾವು ಅಲ್ಲಿಗೆ ಹೋಗಿದ್ರಿ, ನೀವತ್ತು ಅಡಿಗೆ ಮಾಡ್ಲಕತ್ತೀರಿ. ನಾವ್ ಎಲ್ಲಿ ಹೋಗಿಲ್ರಿ. ಮಂಟ್ರಿಗೆ ಬರ್ಬೇಕಾದ್ರೆ ಮೊದಲು ಹತ್ತಲ್ಲ, ನೀವು ಡೈರೆಕ್ಟ್ ಇಲ್ಲೇ ಬಂದಿಲ್ರಿ, ಹೆಲಿಕಾಪ್ಟರ್ ಇಲ್ರಿ ಅಂತೇಕ. ಮತ್ತ ಮೊದಲು ದಾಟಿ ಹೆಲಿಕಾಪ್ಟರ್ ತಂದಿನ ನೀವತ್ತು ಅಡಿಗೆ ಮಾಡ್ಲಕತ್ತೀರಿ. ನಾವು ಮೊದಲ ನಿಮ್ಗೆ ಯಾಕೆ ಹೇಳಿದ್ವಿ, ಇಟ್ಟ ನಿಮಿಷ ಮಾತಾಡಪ್ಪ ನೀವು ಮರಗಾಯಿ ಕೊಟ್ಟಿದ್ರು ಲೆಕ್ಕಕ್ಕೆ ಹೋಗ್ತಿತ್ತಂದ್ವಿ. ಮಂಟ್ರಿಗೆ ಬರ್ಬೇಕಾದ್ರೆ ಕಿನಾಲು ಹತ್ತದ. ನಾವೇ ನಿಮ್ಗೆ ಅರ್ಧ ತಾಸು ಮಾತಾಡಿದ್ರಿ ಹೇಳ್ರಿ. ಸಾರಾಂಶ ಕತ್ತಿ ಅವ್ನು ಏನದ ಹೆಂಗದ ಬಂದಂದ್ರೆ 4 ಮಂದಿ ಹೆಚ್ಚಾಗೋಣ. 2 ಮಾತು ಹೇಳುದು ಅಷ್ಟು ನೋಡಿ. ಇಷ್ಟ ಹಿಂಗೆ ಹೇಳ್ರಿ, ಚೀಪ್ ಆ್ಯಂಡ್ ರೇಟ್ನ್ಯಾಗ ದೊಡ್ಡ ಮಟ್ಟ ಟೈಮ್ ಮಾಡಿಲ್ರಿ ನೀವು, ಅಡಿಗೆ ಮಾಡಿ ಟೈಮ್ ಮಾತಾಡ್ಬೇಡ ಮಸ್ತರ. ಹೋಗಿ ಒಂದು ನಮಗೆ ಭಗವಂತ ಬುದ್ಧಿ ಕೊಟ್ಟೈತ್, ನಾವು ಅವ್ರಿಗೆ ಉತ್ತರ ಹೇಳಿದ್ವಿ. ಅದ್ಯಾಕೈತಿ ನಮಗೊಂದು ಪ್ರಶ್ನೆ ಮಾಡ್ರಿ ಅಂತ ಹೇಳ್ಯಾರ. ಮಾಡ್ರಿ. ಈಗ ನಾವೊಂದು ಪ್ರಶ್ನೆ ಅವ್ರಿಗೆ ಏನ್ ಕೇಳ್ಬೇಕು ಅಂತ ಕೇಳಿದ್ರ, ಏನ್ ಕೇಳೋದೈತಿ ಪ್ರಶ್ನೆ? ಆಚ ಕಡೆ ಅಮೋಘ ಸಿದ್ದನ ಮ್ಯಾಲತ್ತಿ, ಈಚ ಕಡೆ ಮಾಳಿಗ್ರಾಯನ್ ಮ್ಯಾಲತ್ತಿ. ಹೌದು. ಆದಿ ಒಳಗೆ ನೀವು ಯಾವ ಮಾರ್ಗ ಹಾಡ್ತಿರಪ್ಪ ಅಂತ ಕೇಳಿದ್ರೆ ಅಮೋಘ ಸಿದ್ದನ ಮಾರ್ಗ ಹಾಡ್ತೋತ್ ಅವ್ರು ಹೇಳ್ತಾರ, ಮಾಳಿಗ್ರಾಯನ್ ಮಾರ್ಗ ಹಾಡ್ತೋ, ಬೀರ್ದೇವ್ರ ಮಾರ್ಗ ಹಾಡ್ತೋತ್ ನಾವು ಹೇಳ್ತೀವಿ. ಹೌದು. ನಾವು ಮಾರ್ಗ ಹಾಡ್ಬೇಕಾದ್ರೆ ನಮ್ಮಲ್ಲಿ ಹೆಂಗ ಮಾರ್ಗ ಹುಟ್ಟೈತಪ್ಪ ಅಂತ ಕೇಳಿದ್ರೆ ಪೂಜಾರಿ ಮುತ್ತ ಹೆಂಗ ಗುರು ರೇವಣ್ ಸಿದ್ದನ ಹಬ್ಬ ಮಾಯಾಕ್ ಹಾಕಿದ್ರು, ಪಟ್ಟದ ಪರ್ವಲಿಂಗಕ್ಕೆ ಜಾಡಿ ಹಚ್ಚಕ್ಕಿದ್ವಿ. ಹೌದು. ಆ ಗುರು ರೇವಣ್ ಸಿದ್ದನ ಹಬ್ಬ ಹಾಕುವಾಗ ಕಾಮ್ರತಿಗೆ ಏನ್ ಹೇಳಿದಪ್ಪ ಅಂತ ಕೇಳಿದ್ರೆ ಮನೆಯೊಳಗೆ ಅಕ್ಕಿ ಗೋಬಿ ಕೊಟ್ಟು ಅಂತ ಹೇಳಿದ್ವಿ. ಹೌದು ಹೌದು. ಆ ಅಕ್ಕಿ ಗೋಬಿ ಕೊಟ್ಟುವಂತ ಟೈಮ್ದಾಗ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಬೀರ್ ದೇವ್ರು ಏನ್ ಕಾಮ್ರತಿ ಮೂಕ್ಲೆ ಅಕ್ಕಿ ಗೋಬಿ ಕೊಟ್ಲಾಕತ್ತು. ಮಾಯಾವ್ ಸಿಟ್ಟು ಬಂದ್ ಏನ್ ಹೇಳ್ತಾಳ ಮಾಯಕ್ಕ, ಗುರುವಿನ ಹಬ್ಬ ಹಾಕೋದೈತಿ ಔಷಧಿಯಿಂದ ಪ್ರೀತಿದಿಂದ ಪ್ರೇಮದಿಂದ ಹಾಡ್ಕೋತ ನಕ್ಕೋತ ಕೊಟ್ಟು ನುಗ್ಗಾಗಲ್ಲ ಅಂತ ಹೇಳಿದಾಗ ಅವಾಗ ಏನ್ ಹಾಡ್ತಾಳ ಕಾಮ್ರತಿ ಏನ್ ಹಾಡಿದಪ್ಪ ಅಂತ ಕೇಳಿದ್ರೆ ನಮ್ಮ ಅಪ್ಪ ನಾರಾಯಣ ಗೌಡನು 7 ಅಂತಸ್ತದ ಬಿಲ್ಡಿಂಗ್ ಕಟ್ಟಾನ, 7 ಅಂತಸ್ತದ ಮೇಲೆ ಕೈಲಿ ಇಟ್ಟಾನ ಅಂತ ಹೇಳಿ ತವ್ರ ಮನಿ ಮೇಲೆ ವರ್ಣನೆ ಮಾಡಿ ಹಾಡ್ಲಾಕತ್ತು. ಕಾಮರತಿ ಹಾಡ್ಲಿಕ್ಕತ್ತಳು. ಮಾಯವ್ರು ಸಿಟ್ಟು ಬತ್ತು. ಅವಾಗ ಏನ್ ಮಾಡ್ತಾಳ ಮಾಯಕ್ಕ, ನಮ್ಮ ತಮ್ಮನ ಕಾಡ್ಬಾರ್ದು ಕಾಡ್ಯಾನ, ಬೇಡಬಾರ್ದು ಬೇಡ್ಯಾನ, ಹುಟ್ಟಿದ 13 ದಿವಸಕ್ಕೆ 5 ದಿವಸಕ್ಕೆ ಆರ್ಯಾನಕ್ಕೆ ಕಳ್ಸ್ಯಾನ. ಆ ಇಟ್ಟೆಲ್ಲ ಕಾಡಿದ್ರು ಸುಡಕ ನಿಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಮನೆಯೊಳಗೆ ಯಾಕಂತ ಹೇಳಿ ಕೈಯಾಗಿನ ಅದ ಕೊಟ್ಟು ಒಣಕಿ ತಗೊಂಡು ಕಾಮ್ರತಿನ ಒಂದು ಹೊಡೆದಳು. ಅಲ್ಲಿಗೆ ಭೇದ ಚಾಲು ಆಯ್ತು. ಭೇದ ಚಾಲು ಆಯ್ತು. ಇದು ಹಾಡಿನ ಸಲುವಾಗಿ, ಇದು ಅದ್ರ ಸಲುವಾಗಿ ನಾವೇನ್ ಹಾಡ್ತಪ್ಪ ಅಂತ ಕೇಳಿದ್ರೆ ಸತ್ಯದಾರ ಮಾರಾಗ ಹಾಡಿನ ಭೇದಲ್ಲಿ ಇದ್ದಾವೆ ಅಂತ ಹೇಳಿ ಹಿಂಗ ಭೇದ ಶುರುವಾಗೋಣ ಮಾರ್ಗ ಹಿಂಗ ನಾವು ಹಾಡ್ತೀವಿ. ನೀವು ಅಮೋಘ ಸಿದ್ದನ ಮಾರ್ಗ ಹಾಡಬೇಕಾದ್ರೆ ನಿಮ್ಮಲ್ಲಿ ಯಾರು ಏನು ಕುಟ್ಟುವಾಗ ಆಗ್ಯಾವ, ಯಾರು ಹಾಡುವಾಗ ಆಗ್ಯಾವ, ಹಾಡಿನ ಭೇದ ಹಾಡ್ತಿರ್ಲ. ಯಾರು ಹಾಡುವಾಗ ಭೇದ ಆಗ್ಯಾವ ಅನ್ನತಕ್ಕಂಥದ್ದು ಮುಂದಿನ ಸಂಧಿಗೆ ಸರಿಜೋಡಿ ಕೆಲವಂತರು ಹೇಳ್ತಾರ್ರಿಪ್ಪ, ಅನುಭವಿಸ್ತಿರ್ತಾರ ಹೇಳ್ತಾರ. ಇನ್ನೊಂದು ಮಾತು ಏನು ಕೇಳಬೇಕು ಅಂತ ಕೇಳಿದ್ರ, ಏನ್ ಕೇಳೋದೈತಿ? ಇಡೀ ಅಮೋಘ ಸಿದ್ದನ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ಅರಿವಿನ ಮಕ್ಕಳು, 21 ಮಂದಿ 101 ಮಂದಿ ಇದೇ ವರ್ಣನೆ ಮಾಡಿ ಬಹಳ ಚಂದ ಹೇಳಿದ್ರು. ಹೇಳ್ಯಾರ. ನಾವು ಹೇಳಾರಿದ್ರು ಇವ್ರು ಕೂತಾರ ದಾನಿಗೆ ಮಾಡೋಣ ಅವ್ರು ಬಿಟ್ರು. ಟೋಟಲ್ದಾಗ ಅಮೋಘ ಸಿದ್ದನ ಸಂಪ್ರದಾಯರು ಯಾವ ಸಂಪ್ರದಾಯ ಯಾವ ಪರಿಹಾರದವ್ರು ಏನು
ಅಮೋಕ್ಷದಲ್ಲಿ ಸಂತತವ್ರು ಯಾವ ಪರಿಹಾರದವರು ಯಾವ ಪರಿಹಾರದವರು ಬರ್ತದಂದ್ರೆ ಸರ್ಜೋಡಿ ಕೆಲ ಅಂತಾರೆ ಹೇಳಿ ಬರ್ಲಿಲ್ಲ ಅಂದ್ರೆ ಏನತ್ಲ ನಮ್ಮನ್ನ ಕೇಳಿ 4 ಮಂದಿ ಹೌದು ಅನ್ನೋ ಹಂಗ ಹೇಳಿ ಮುಂದೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥದ್ದು ಮಾತು ಹೇಳಿ ಆ ಒಂದು ಪ್ರಶ್ನೆ ಮಾತ್ರ ನಮಗೆ ಸಿಕ್ಕಿಲ್ಲ ಏನೋ ಸಿಕ್ಕರು ನೀವು ಮುಂದಿನ ಸಂದಿಗೆ ಹೇಳ್ತು ಸಿಗ್ಲಿಲ್ಲ ಆದ್ರೆ ಇಲ್ಲ ಸಿಕ್ಕಿಲ್ಲ ಒಂದು ಮಾತ್ರ ಹೇಳಿ ಅದು ಕರೆಕ್ಟ್ ಇರ್ತಂದ್ರೆ ಮುಂದಿನ ಸಂದಿಗೆ ಕರೆಕ್ಟ್ ಅಂದ್ರೆ ಅಲ್ಲ ಅಂದ್ರೆ ನಿಮ್ಗೆ ಏನು ಉತ್ತಾರ ಐತಂದ್ರೆ ತಗೊಂಬಂದು ಈಗ 4 ನೋಡಿ ಅಲ್ಲಿ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗತ್ತೆ